ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಅತಿಥಿಯಾಗಿ ಬರ್ತಾ ಇರೋದು ಎಂತಹ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ದೇಶದ ನಾರ್ತ್ ಈಸ್ಟ್ ಭಾಗದ ಹೀರೋ ಇವರು. ನಾರ್ತ್ ಈಸ್ಟಲ್ಲಿ ಹೆಚ್ಚು ಪ್ರಭಾವ ಬೀರಿರುವಂಥ ರಾಜಕಾರಣಿ, ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ. ಆಪ್ಕಿ ಅದಾಲತ್ನ ಇವತ್ತಿನ ಈ ಮೊಕದ್ದಮೆಯಲ್ಲಿ ಜಡ್ಜ್ ಆಗಿ ಬರ್ತಿರೋರು ಖ್ಯಾತ ಪತ್ರಕರ್ತರು ಪ್ರದೀಪ್ ಸಿಂಗ್. ಇವತ್ತಿನ ಮೊಕದ್ದಮೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ಪ್ರದೀಪ್ ಸಿಂಗ್ ಅವರು ವಿಚಾರಣೆ ಶುರು ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು. ಅದಾಲತ್ನ ಮಾತುಕತೆ ಶುರು ಮಾಡ್ಕೊಳ್ಳಿ. ಹಿಮಂತ್ ಅವರೇ, ಈಗ ನಿಮ್ಮ ಮೇಲೆ ಆರೋಪ ಹೊರಿಸೋದಕ್ಕೂ ಮುಂಚೆ ಒಂದು ಸಲ ಕಣ್ಣು ಹಾಯಿಸೋಣ ಹಿಮಂತ ಬಿಸ್ವಾ ಸರ್ಮಾ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ. ಭಾರತದ ನಾರ್ತ್ ಈಸ್ಟ್ನಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಹೆಚ್ಚು ಲೋಕಪ್ರಿಯರು ಹಾಗೂ ಹೆಚ್ಚು ಶಕ್ತಿಶಾಲಿ ನಾಯಕರಾಗಿದ್ದಾರೆ. ಆದರೆ ಇತ್ತೀಚೆಗೆ ಇವರ ಡಿಮಾಂಡ್ ಇಡೀ ದೇಶದಲ್ಲೇ ಇದೆ. ಹಿಮಂತ ಬಿಸ್ವಾ ಸರ್ಮಾ ಕಳೆದ 2 ವರ್ಷಗಳಿಂದ ಅಸ್ಸಾಂನ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಯಾವುದೇ ರಾಜ್ಯದಲ್ಲಿ ಚುನಾವಣೆಯಾದರೂ ಹಿಮಂತ ಬಿಸ್ವಾ ಸರ್ಮಾ ಅವರನ್ನು ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಆಗಿ ಕರೆಸಿಕೊಳ್ಳಲಾಗುತ್ತದೆ. ಹಿಮಂತ ಬಿಸ್ವಾ ಸರ್ಮಾ ತಮ್ಮ ಪೊಲಿಟಿಕಲ್ ಕರಿಯರ್ ಅನ್ನು ಒಬ್ಬ ಫೈರ್ ಬ್ರ್ಯಾಂಡ್ ಸ್ಟೂಡೆಂಟ್ ಲೀಡರ್ ಆಗಿ ಶುರು ಮಾಡಿದ್ರು. ಅಸ್ಸಾಂನ ಚೀಫ್ ಮಿನಿಸ್ಟರ್ ಹಿತೇಶ್ವರ್ ಸೈಕಿಯಾ ಅವರು ಹಿಮಂತ ಬಿಸ್ವಾ ಸರ್ಮಾ ಅವರನ್ನು ಕಾಂಗ್ರೆಸ್ನಲ್ಲಿ ಸೇರಿಸಿಕೊಂಡು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟರು. ಹಿಮಂತ ಅಸ್ಸಾಂನ ವಿಧಾನಸಭೆಯ ಮೊದಲ ಚುನಾವಣೆಯನ್ನು ಸೋತರು. ಆದರೆ 2001ರಿಂದ ಇಲ್ಲಿಯವರೆಗೂ ಇವರು ಜಲುಕ್ಬಾರಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ 5 ಬಾರಿ ಸತತವಾಗಿ ಚುನಾವಣೆಯನ್ನು ಗೆಲ್ಲುತ್ತಾ ಬಂದಿದ್ದಾರೆ. ಅಸ್ಸಾಂನಲ್ಲಿ ತರುಣ್ ಗೊಗೊಯಿ ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಅವರು 3 ಟರ್ಮ್ಗಳಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಹೆಲ್ತ್ ಮಿನಿಸ್ಟರ್ನ ಹುದ್ದೆಯಲ್ಲಿ ಇವರು ಹೆಚ್ಚು ಕೆಲಸಗಳನ್ನ ಮಾಡಿದ್ರು. ಇವರು ನಾರ್ತ್ ಈಸ್ಟ್ನ ಕಾಂಗ್ರೆಸ್ನ ಚಹರೆಯಾಗಿದ್ರು. ಆದರೆ 2015ರಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಬಿಜೆಪಿಗೆ ಶಾಮೀಲಾದ್ರು. ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಕಟ್ಟಿದ್ರು. 2021ರಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಅವರನ್ನು ಬಿಜೆಪಿ ಅಸ್ಸಾಂನ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಗೌಹಾಟಿಯ ಗವರ್ನಮೆಂಟ್ ಲಾ ಕಾಲೇಜಿನಿಂದ ಗ್ರಾಜ್ಯುಯೇಟ್ ಹಾಗೂ ಗೌಹಾಟಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದ ಡಾಕ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅವರು ಆಪ್ಕಿ ಅದಾಲತ್ನಲ್ಲಿ ತಮ್ಮ ಮೊಕದ್ದಮೆಯನ್ನು ತಾವೇ ನಿರ್ವಹಿಸುತ್ತಿದ್ದಾರೆ. ಇವತ್ತಿನ ಮೊಕದ್ದಮೆಯನ್ನು ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ತಾವು ಅವಕಾಶವಾದಿ ಅನ್ನೋ ಆರೋಪವಿದೆ. ಹಿಮಂತ ಅವರೇ, ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ನಿಮಗೆ ಹಳೆ ಪರಿಚಯ ಅಲ್ವಾ? ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಇವ್ರಿಗೆ ಏನೆಲ್ಲ ಕೊಟ್ಟಿಲ್ಲ ಅಂತ. ಏನೇನು ಕೊಟ್ರು ನನಗೆ? ಸರ್ಕಾರ ಮಂತ್ರಿಯಾಗಿ ಮಾಡಿದ್ದಾರೆ, ಅದು ಲೀಡರ್ ಆಗಿ ಮಾಡಿದ್ದಾರೆ. ರಜತ್ ಅವರೇ, ಮಂತ್ರಿನಾಗಿ ಜನಗಳು ಮಾಡೋದು, ನಮ್ಮನ್ನ MLA ಅನ್ನಾಗಿ ಜನರು ವೋಟ್ ಹಾಕಿ ಮಾಡೋದು, ಅದರಲ್ಲಿ ಕಾಂಗ್ರೆಸ್ನಂದೇನಿದೆ? ಒಂದ್ ವೇಳೆ ನಾವು ಕೆಲಸ ಮಾಡದೇ ಇದ್ದಿದ್ರೆ ಜನಗಳು ನಮ್ಮ ಮಾತು ಕೇಳ್ತಿದ್ರೆ ಹೇಳಿ? ಅವ್ರು ಹೇಳ್ತಾರೆ ನೀವು 22 ವರ್ಷ ಕಾಂಗ್ರೆಸ್ನಲ್ಲಿದ್ರಿ, ನೀವು ಕಾಂಗ್ರೆಸ್ ಪಕ್ಷದಿಂದನೇ ಲೀಡರ್ ಕೂಡ ಆದ್ರಿ, ಆದ್ರೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆಲಿ ಹೋಗಿ ಬಿಜೆಪಿ ಬಳಗಕ್ಕೆ ಸೇರ್ಕೊಂಡ್ರಿ ಅಂತ. ಪೂರ್ತಿ ಯೌವನನೇ ನಾನು ಕಾಂಗ್ರೆಸ್ಸಿಗೆ ಕೊಟ್ಬಿಟ್ಟಿದ್ದೀನಿ. ಕಾಂಗ್ರೆಸ್ ನನಗೇನು ಕೊಡ್ತು ಹೇಳಿ? ಮತ್ತೆ ಯಾಕೆ ಬಿಟ್ಟು ಹೋದ್ರಿ? ಬಿಡುವಂತ ಸಮಯ ಬಂತು. ನಾನು ನನ್ನ ಅಮ್ಮನಂತೂ ಮಾರಕ್ಕಾಗಲ್ವಲ್ಲ. ನನ್ನ ಅಮ್ಮ ಅಸ್ಸಾಂ ಆಗಿದೆ. ಅಸ್ಸಾಮಿನ ಹಿತಗೋಸ್ಕರ ಕಾಂಗ್ರೆಸ್ಸನ್ನ ಬಿಡ್ಬೇಕಾಯ್ತು. ನಗ್ನಗ್ತಾನೆ ಬಿಟ್ಬಿಟ್ಟೆ. ಆ ಸಮಯದಲ್ಲಿ ನೀವು ಹೇಳ್ತಾ ಇದ್ರಿ ತಾಯಿ ಅಂದ್ರೆ ಸೋನಿಯಾ ಗಾಂಧಿ ಅವರು, ಸಹೋದರ ರಾಹುಲ್ ಗಾಂಧಿ ಅವರು. ನನ್ನ ಅಮ್ಮನ ಹೆಸರು ಮಿಲನಾ ದೇವಿ ಆಗಿದೆ. ನಾನು ಯಾವತ್ತೂ ಸೋನಿಯಾ ಗಾಂಧಿ ಅವ್ರನ್ನ ಅಮ್ಮ ಅಂತ ಅನ್ಕೊಳ್ಳೇ ಇಲ್ಲ. ಸೋನಿಯಾ ಗಾಂಧಿ ಒಳ್ಳೆಯವ್ರೆ, ಅಲ್ಲಿ ತನಕ ಎಲ್ಲ ಸರಿ ಅಷ್ಟೇ. ಆದ್ರೆ ಯಾವಾಗ ಕಾಂಗ್ರೆಸ್ ಜನರು ಹೇಳ್ತಾರಲ್ವಾ, ನೀವು ಗಾಂಧಿ ಪರಿವಾರದವ್ರನ್ನ ಬೀಟ್ರೆ ಮಾಡ್ಬಿಟ್ರಿ ಅಂತ. ಅಲ್ಲ, ಗಾಂಧಿ ಪರಿವಾರದ ಮಧ್ಯೆ ಮತ್ತು ಹಿಮಂತ ಬಿ ಶರ್ಮಾ ಪರಿವಾರದ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ? ನಿಮ್ದು ಒಂದು ಪರಿವಾರ ಇದೆ, ರಜತ್ ಶರ್ಮಾ ಅವ್ರದ್ದು ಒಂದು ಪರಿವಾರ ಇದೆ. ದೇ ಆರ್ ನಾಟ್ ಆನ್ ಹೈಯರ್ ಪೆಡೆಸ್ಟಲ್. ಅವರಂತೂ ಯಾವಾಗಲೂ ಹೈಯರ್ ಪೆಡೆಸ್ಟಲ್ ತಾನೇ ಇರೋದು. ತಮಗ್ ತಾವು ಅನ್ಕೋತಾರ ಅಷ್ಟೇ.
ನನಗಂತೂ ಅನಿಸ್ತಾ ಇಲ್ವಲ್ಲ. ಬಿಕಾಸ್ ನಾನಂತೂ ಮಾತುಕತೆ ಮಾಡಿ ನೋಡಿದ್ದೀನಿ. ನನಗಂತೂ ಯಾವತ್ತೂ ಒಂದಿನ ಆ ಥರ ಏನೂ ಅನಿಸ್ಲೇ ಇಲ್ಲ. ಏನಂದರೆ ನನ್ನಿಂದ ಅಥವಾ ನಾನು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಅವರು ಯಾರಿಗಿಂತ ಹೈಯರ್ ಪ್ರೆಡೆಸ್ಟಲ್ ಇರುವಂಥ ಅಧಿಕಾರ ಇಲ್ಲ ಅಂತ. ಆದರೆ ನಾನು ಕೇಳಿದಾಗೆ ಆ ಸಮಯದಲ್ಲಿ ನೀವು ಸೋನಿಯಾ ಗಾಂಧಿಗೆ ತುಂಬ ಹತ್ತಿರವಾಗಿದ್ರಿ, ರಾಹುಲ್ ಗಾಂಧಿ ಅವ್ರಿಗೂ ಹತ್ತಿರವಾಗಿದ್ರಿ. ಹಾಗೆ ಒಂದು ವೇಳೆ ನಾರ್ತ್ ಈಸ್ಟಲ್ಲಿ ಮತ್ತೆ ಅಸ್ಸಾಂನಲ್ಲಿ ಏನಾದರೂ ಹೊಸದಾಗಿ ನಡೀತಾ ಇದ್ರೆ ನೀವಾಗ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳಬೇಕಾಗಿತ್ತು, ಸೋನಿಯಾ ಗಾಂಧಿ ಅವ್ರಿಗೂ ಹೇಳಬೇಕಾಗಿತ್ತು. ಸೋನಿಯಾ ಗಾಂಧಿ ಅವ್ರ ಜೊತೆ ನನ್ನ ರಿಲೇಷನ್ ಚೆನ್ನಾಗೇ ಇತ್ತು ಟು ದ ಎಕ್ಸ್ಟೆಂಟ್. ನೋಡಿ, ಮಿಜೋರಾಮಲ್ಲಿ ಚುನಾವಣೆ ಇದೆ, ನೀವು ಹೋಗಿ ಕೆಲಸ ಮಾಡಿ. ಮಣಿಪುರದಲ್ಲಿ ಚುನಾವಣೆ ಇದೆ, ಅಲ್ಲಿ ಹೋಗಿ ನೀವು ಕೆಲಸ ಮಾಡಿ. ಅದಕ್ಕೆ ನಾನಂತೂ ಎಲ್ಲ ಮಾಡಿದ್ದೀನಿ. ನಾನು ಯಾವಾಗ ಸೋನಿಯಾ ಗಾಂಧಿ ಅವ್ರ ಹತ್ರ ಹೋಗಿ ಕೇಳಿದ್ನೋ, ನೋಡಿ ನೀವಂತೂ ಎಲ್ಲ ತಗೊಂಡ್ಬಿಟ್ರಿ, ಈಗ ನೀವು ಕೊಡುವಂಥ ಸಮಯ ಬಂದಿದೆ, ಎಲ್ಲ ಕೊಟ್ಬಿಡಿ. ಆಗ ಅವ್ರ ಕೈಲಿ ಏನೂ ಕೊಡೋಕ್ಕಾಗಿಲ್ಲ. ಸರಿ, ಹಾಗಾದ್ರೆ ವ್ಯಾಲ್ಯೂ ಏನು ಬಂತು ನೀವೇ ಹೇಳಿ. ಅಲ್ಲ, ನೀವು ಆಗ ರಾಹುಲ್ ಗಾಂಧಿ ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಯಾಕೆ ಹೋಗ್ಬೇಕು ಹೇಳಿ? ರಾಹುಲ್ ಅವರು ನನ್ನ ಮನೆಗೆ ಬರಬೇಕು, ನಾನು ಅವ್ರ ಮನೆಗೆ ಯಾಕೆ ಹೋಗ್ಬೇಕು ಹೇಳಿ? ಅಲ್ಲ, ಅಗತ್ಯ ಏನಿದೆ? ನಾನು ಯಾವಾಗ ಯಾರನ್ನ ಕರಿತೀನೋ ಆವಾಗ ಎಲ್ಲರೂ ಬರ್ತಾರೆ ಹೋಗ್ತಾರೆ. ಆದರೆ ರಾಹುಲ್ ಜಿ ಅವರ ಮನೆಗೆ ಹೋಗಿ, ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋಗಿ, ರಾಹುಲ್ ಜಿ ಅವರು ನಮ್ಮ ಮನೆಗೆ ಬರ್ತಾರೆ, ಸೋನಿಯಾ ಜಿ ಅವರು ನಮ್ಮ ಮನೆಗೆ ಬರ್ತಾರೆ, ಈ ಸುದ್ದಿಯನ್ನು ನೀವು ಹೇಳಬೇಕಲ್ವಾಚೆ. ನೀವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರಲ್ಲ, ಆಗ ಅವರು ನಿಮಗಿಂತ ಹೆಚ್ಚಾಗಿ ನಿಮ್ಮ ನಾಯಿ ಮೇಲೆ ಗಮನ ಇಟ್ಟಿದ್ರಲ್ಲ. ಅದು ಸ್ವಲ್ಪ ಆ ಸ್ಟೋರಿನ ಬದಲು ಮಾಡಬೇಕಾಗತ್ತೆ ನೀವು. ರಾಹುಲ್ ಗಾಂಧಿ ನಮ್ಮನ್ನು ಕರೆದಿದ್ರು, ನನ್ನನ್ನ ಕರೆದಿರ್ಲಿಲ್ಲ. ಅವರು ಯಾರನ್ನ ಕರೆದ್ರು? ತರುಣ್ ಗೋಯಂಕ ಅವ್ರನ್ನ ಕರೆದ್ರು. ಯಾರನ್ನ ಕರೆದಿದ್ರು? CP ಜೋಶಿ ಅವರನ್ನ ಕರೆದಿದ್ರು. ಅವರಿನ್ನೂ ರಾಜಸ್ಥಾನ್ ಅಸೆಂಬ್ಲಿಯ ಸ್ಪೀಕರ್ ಆಗೇ ಇದ್ದಾರೆ. ನನ್ನನ್ನು ಕರೆದ್ರು. ಮತ್ತು ಜೊತೆಯಲ್ಲಿ ಅಸ್ಸಾಮಿನ PCC ಅಧ್ಯಕ್ಷರಾಗಿದ್ರಲ್ಲ ಅಂಜನ್ ದತ್ತ ಅವ್ರನ್ನ ಕರೆದಿದ್ರು. ನಾವು ರೂಮ್ ಒಳಗೆ ಹೋದ್ವಿ, ಮಾತುಕತೆ ಶುರು ಆಗ್ಬಿಡ್ತು. 5 ನಿಮಿಷ ಮಾತುಕತೆ ಏನು ಶುರುವಾದ ಮೇಲೆ ಆಗಲ್ಲಿ ಅವರ ನಾಯಿ ಬಂತು. ಮತ್ತು ಯಾವ ಟೇಬಲ್ ಮೇಲೆ ನಮಗೋಸ್ಕರ ಚಹಾ ಮತ್ತು ಬಿಸ್ಕಿಟನ್ನು ಇಡಲಾಗಿತ್ತೋ ಅದರಿಂದನೇ ಆ ನಾಯಿ ಕೂಡ ತಿನ್ನೋಕೆ ಶುರು ಮಾಡ್ತು. ಆಗ ನಾನು 3 ಜನರನ್ನು ನೋಡಿದೆ. 3 ಜನ ಆರಾಮಾಗಿ ತಿಂತಾ ಇದ್ರು ಅದೇ ಟೇಬಲ್ ಮೇಲೆ. ಆಗ ನನಗನ್ಸ್ತು, ನಾನಂತೂ ಮೊದಲನೇ ಸಲ ಹೋಗಿದ್ದೆ ಅಲ್ಲಿಗೆ, ನನಗನ್ಸ್ತು ಇದವರ ಕಲ್ಚರೇ ಆಗಿರಬೇಕು ನಾಯಿ ಜೊತೆ ಒಂದೇ ಟೇಬಲ್ ಅಲ್ಲಿ ಊಟ ಮಾಡುವಂಥದ್ದು. ನಾನು ಹೇಳಿದೆ, ನಾನಂತೂ ಇದರಲ್ಲಿ ಇರೋಕ್ಕಾಗೋದಿಲ್ಲ ಅಂತ. ನಾನು ಆ ಥರ ಊಟ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ಸರಿ ನಾನು ಇನ್ನೊಂದ್ಸಲ ಅಲ್ಲಿಗೆ ಬರೋದಿಲ್ಲ ಅಂತ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಅದೇ ಒಂದು ನಾಯಿ ಜೊತೆ ಒಂದು ವಿಡಿಯೋ ತಗೊಂಡ್ರು ಅಲ್ವಾ? ಹಾ, ಅದೇ ನಾಯಿ ಆಗಿತ್ತು. ಇದೇ ನಾಯಿನಾ? ಹಾ, ಅದೇ ನಾಯಿ. ನೋಡಿ, ಅವರು ಈ ವಿಡಿಯೋನ ಹಾಕಿದಾಗ ಜನರು ನಿಮ್ಮ ಹೆಸರನ್ನ ಬರೆದು, ಕಾಂಗ್ರೆಸ್ನವರು ನಿಮ್ಮ ಹೆಸರನ್ನ ಹೇಳಿ, ಎಲ್ಲರೂ ಹೇಳಿದ್ದೇನಂತಂದ್ರೆ ಈ ನಾಯಿಗೆ ಪ್ರಾಮಾಣಿಕತೆ ಇಲ್ಲ ಅಂತ. ನೋಡಿ, ಈಗ ಈ ಪ್ರಾಮಾಣಿಕತೆಯ ವಿಷಯ ಎಲ್ಲಿಂದ ಬಂತು ಹೇಳಿ? ಈಗ ನಾವು ಪ್ರಾಮಾಣಿಕತೆ ತೋರಿಸೋದಕ್ಕೋಸ್ಕರ ಯಾವ್ದಾದ್ರು ಪಾರ್ಟಿನ ಜಾಯ್ನ್ ಆಗ್ತೀವ? ಪ್ರಾಮಾಣಿಕತೆಯ ಅರ್ಥ ಏನು? ನಮ್ಗೇನು ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತಾರೆ ಇವರು? ಇದು ತುಂಬಾ ಏನಂದ್ರೆ ರಜತ್, ಇದನ್ನ ಸ್ವಲ್ಪ ನೀವು ಬಿ ಮಿಸ್ಟಿಫೈ ಮಾಡಿ. ರಾಹುಲ್ ಒಬ್ರು ಕಲೀಗ್ ಆಗಿದ್ದಾರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ. ಈ ಪ್ರಾಮಾಣಿಕತೆ ಅನ್ನೋದು ನಿಮ್ಗೆ ದೇಶಕ್ಕೋಸ್ಕರ ಇರುತ್ತೆ. ಅಲ್ಲ, ಮತ್ತೆ ಈ ಕಾಂಗ್ರೆಸ್ಸಿನ ಜನಗಳು ತಲೆಯಲ್ಲಿ ಅದೇನು ಇಟ್ಕೊಂಡಿದಾರೋ ಗೊತ್ತಿಲ್ಲ, ಯಾವಾಗಲೂ ಪ್ರಾಮಾಣಿಕತೆ. ಅವರೇನಾದ್ರೂ ಸಾಲಾಗಿಲ್ಲ ತಗೊಂಡಿರ್ಬೋದು ರಾಹುಲ್ ಅವರಿಂದ, ನಾನಂತದೇನು ತಗೊಂಡಿಲ್ವಲ್ಲ. ಹಾಗಾದ್ರೆ ಯಾವುದಕ್ಕೋಸ್ಕರ ಪ್ರಾಮಾಣಿಕ ಆಗಿರ್ಬೇಕು? ನೋಡಿ, ನಾರ್ಮಲಿ ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಗಾಂಧಿ ಪರಿವಾರದ ಕಾರಣದಿಂದ ಇದೆ. ಪಕ್ಷಕ್ಕೆ ವೋಟ್ ಸಿಗೋದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಏನೇ ಕಾಂಗ್ರೆಸ್ ಇದೆ ಅದು ಮಹಾತ್ಮ ಗಾಂಧಿ ಅವರದ್ದು. ನೀವು ಹೆಸರನ್ನ ಹೈಜಾಕ್ ಮಾಡಿ ಇಟ್ಕೊಂಡಿದ್ದೀರಾ ಅಷ್ಟೇ. ಇವತ್ತೇನು ಈ ಕಾಂಗ್ರೆಸ್ ಇದೆಯೋ, ರಾಹುಲ್ ಗಾಂಧಿ ಒಂದು ಸಮಯಕ್ಕೋಸ್ಕರ ಗಾಂಧಿ ಹೆಸರನ್ನ ಕಟ್ ಮಾಡಿಬಿಡ್ಲಿ, ಅದು ಹೈಜಾಕ್ ಮಾಡ್ಕೊಂಡಿರೋ ಟೈಟಲ್ ಆಗಿದೆ. ಸೋನಿಯಾ ಗಾಂಧಿ ತಮ್ಮ ಹೆಸರಿಂದ ಗಾಂಧಿಯನ್ನು ಕಿತ್ತು ಹಾಕ್ಲಿ, ಆಗದು ಕಾಂಗ್ರೆಸ್ ಆಗತ್ತಾ? ಇವತ್ತೇನು ಕಾಂಗ್ರೆಸ್ ಇದೆಯೋ, ಇಲ್ಲಿ ನೋಡಿ ಈ ಪಿಕ್ಚರ್ ಹಾಕಿದ್ರಲ್ಲ, ಈ ಮಹಾತ್ಮ ಪುರುಷನ ಮಹಾತ್ಮ ಗಾಂಧಿಯವರದ್ದಾಗಿದೆ ಈ ಕಾಂಗ್ರೆಸ್ ಅನ್ನೋದು. ಇಲ್ಲಾಂದ್ರೆ ಕಾಂಗ್ರೆಸ್ ಎಲ್ಲಿದೆ ಹೇಳಿ? ಗಾಂಧಿ ಪರಿವಾರ ಇದೆ, ಆದ್ರೆ ಆ ಗಾಂಧಿ ಪರಿವಾರ ಈ ಗಾಂಧಿ ಪರಿವಾರ ಅಲ್ಲ, ಇದು ಮಹಾತ್ಮ ಗಾಂಧಿಯವರ ಪರಿವಾರ ಅದು ಕಾಂಗ್ರೆಸ್. ಹಿಮಂತ್ ಅವರೇ, ಇದ್ರ ಬಗ್ಗೆ ಡಿಸ್ಪ್ಯೂಟ್ ಏನಾದ್ರು ಇದೆಯಾ? ಇನ್ನ ನಾನು ಡಿಸ್ಪ್ಯೂಟ್ ಮಾಡ್ತೀನಿ. ನೋಡಿ, ನೀವು ಮಾಡಿ, ಯಾವ್ದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡ್ತೀರಾ ಹೇಳಿ? 24 ಸೆಪ್ಟೆಂಬರ್ 2010ರಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಅವರು ಟ್ವೀಟ್ ಮಾಡಿದ್ರು. ಅದರಲ್ಲಿ ನೀವು ಬರ್ದಿದ್ದೇನು ಅಂದ್ರೆ, ರಾಹುಲ್ ಗಾಂಧಿ ವಿಲ್ ಬಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ಅಪ್ರೋಪ್ರಿಯೇಟ್ ಟೈಮ್. ಆವಾಗ ಮೋದಿ ಅವರು ಇರಲಿಲ್ಲ. 2014ನಲ್ಲಿ ಮೋದಿ ಅವರು ಪಿಕ್ಚರಿಗೆ ಬರ್ತಾರೆ.
ಆವಾಗ ನಾವು ಹಾಗೆ ಅನ್ಕೊಂತಾ ಇದ್ವಿ. 2010ರಲ್ಲಿ ನನ್ನ ವಯಸ್ಸು ಎಷ್ಟಾಗಿತ್ತು ಹೇಳಿ? ಆವಾಗ ನಮ್ಗೆ ಅನಿಸ್ತಾ ಇತ್ತು, ನಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ, ಮೊದಲು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಆಮೇಲೆ ಪ್ರಿಯಾಂಕಾ ಗಾಂಧಿ ಮಗ, ಈ ಥರ ಕಾನ್ಸೆಪ್ಟಲ್ಲಿ ನಾನೂ ಇದ್ದೆ. ನಾನು ಖಂಡಿತ ಇದನ್ನು ಇಲ್ಲ ಅಂತ ಹೇಳಲ್ಲ. ಎಲ್ಲ ಜನಗಳು ಯಾವಾಗ ಬೇರೆ ಪಾರ್ಟಿನ ಜಾಯ್ನ್ ಆಗ್ತಾರೋ ತಮ್ಮ ಹಳೆಯ ಟ್ವೀಟ್ಗಳನ್ನ ಡಿಲೀಟ್ ಮಾಡಿಬಿಡ್ತಾರೆ. ನಾನಂತೂ ಯಾವಾಗಲೂ ನನ್ನ ಹಳೆಯ ಟ್ವೀಟ್ಗಳನ್ನ ಡಿಲೀಟ್ ಮಾಡೇ ಇಲ್ವಲ್ಲ. ನನ್ನ ಟ್ವೀಟ್ಗಳನ್ನೇ ತೆಗೆದು ಅವ್ರು ಆಚೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ನಾನು ಯಾವಾಗ ಕಾಂಗ್ರೆಸ್ ಜಾಯ್ನ್ ಆಗಿದ್ನೋ ಆವಾಗ ನನ್ನ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ದ್ಯಾಟ್ ಡೇ ನೈಟ್ ಐ ಕುಡ್ ಹ್ಯಾವ್ ಡಿಲೀಟೆಡ್ ಆಲ್ ಮೈ ಟ್ವೀಟ್ಸ್, ಎಲ್ಲ ಟ್ವೀಟ್ಸ್ಗಳನ್ನು. ನಾನು ಯಾಕಂದ್ರೆ ನನ್ನ ಟ್ವೀಟ್ನ ಡಿಲೀಟ್ ಮಾಡಿಲ್ಲ ಅಂದರೆ, ನನ್ನ ಮಗ ಯಾವತ್ತೂ ಅನ್ಕೊಂಡು ಹೋಗ್ತಿರ್ಬೇಕಾದ್ರೆ, ನೋಡು 2010ರಲ್ಲಿ ನಿಮ್ಮ ಅಪ್ಪ ಏನು ಯೋಚನೆ ಮಾಡ್ತಿದ್ರು ಮತ್ತೆ ಇವಾಗ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಭಾರತ 2010ರಲ್ಲಿ ಹೀಗೇನೆ ಯೋಚನೆ ಮಾಡ್ತಾ ಇತ್ತು, ಇವಾಗ ಬೇರೆ ಥರ ಯೋಚನೆ ಮಾಡ್ತಿದ್ದಾರೆ. ದಿಸ್ ಇಸ್ ದ ಚೇಂಜಿಂಗ್ ಪಿಕ್ಚರ್ ಆಫ್ ಇಂಡಿಯಾ. ಅದು ನನ್ನ ಟ್ವೀಟಿಂದ ನಿಮಗೆ ಕಾಣಕ್ಕೆ ಸಿಗುತ್ತೆ. ನೋಡಿ, ಕಾಂಗ್ರೆಸ್ನ ನಿಮ್ಮ ಹಳೆ ಸ್ನೇಹಿತರೊಬ್ಬರು ಅವರು ಹೇಳೋದೇನೆಂದರೆ, ನಿಮ್ಮ ಮೇಲೆ ಕೇಸ್ಗಳಿದ್ವು, ಅದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಈಗ ಪವನ್ ಖೇರ್ ಅವರ ಎಕ್ಸಾಂಪಲ್ ಹೇಳ್ತೀನಿ. ಅವ್ರು ಹೇಳೋದೇನೆಂದರೆ, ದಾದಾ ಸ್ಕ್ಯಾಮಲ್ಲಿದ್ದಾರೆ, ಶಾರದಾ ಸ್ಕ್ಯಾಮಲ್ಲಿದ್ದಾರೆ, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ಇಲ್ಲಿವರೆಗೂ ಈ ವಿಚಾರ ಫೇರ್ ಆ್ಯಂಡ್ ಲವ್ಲಿ ಆಗಿದೆ ಅಂತ. ನೋಡಿ, ನಿಮ್ಗೆ ನಾನು 2 ಮಾತು ಹೇಳ್ತೀನಿ. ಈಗ ಮೊದಲಂತೂ ಕಾಂಗ್ರೆಸ್ನಲ್ಲಿರೋರು ಯಾರು ನನ್ನ ಅಗೇನ್ಸ್ಟ್ ಮಾತಾಡ್ತಿರ್ಲಿಲ್ಲ, ಎಲ್ಲರ ಜೊತೆ ನಾನು ಚೆನ್ನಾಗೇ ಇದ್ದೆ ಆವಾಗ, ಮತ್ತೆ ಈಗ ಕೂಡ ಯಾರು ಎಲ್ಲೂ ನನ್ನ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಸೆಕೆಂಡ್, ನನ್ನ ವಿರುದ್ಧ ಯಾವ ಥರದ ಕೇಸ್ ಇದೆ, ಯಾವ ಥರದ ಮೊಕದ್ದಮೆ ನಡೀತಾ ಇದೆ ಅಂತ ನೀವು ಸ್ವಲ್ಪ ಇಲ್ಲಿ ಬಿಡಿಸಿ ಹೇಳ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಿಮಗೆ ಹೇಳಬಹುದು ನೀವು ಬೊಫೋರ್ಸಲ್ಲಿ ಇದ್ದೀರಿ ಅಂತ, ಆದರೆ ಅದಕ್ಕೆ ಏನಾದರೂ ಸಾಕ್ಷಿ ತೋರಿಸ್ಲೇಬೇಕಲ್ವ ನೀವು? ನನ್ನ ವಿರುದ್ಧ ಯಾವ ಸಾಕ್ಷಿ ಇದೆ? ನಾನಂತೂ ಕೇಳಿ ಸುಸ್ತಾಗ್ಬಿಟ್ಟಿದ್ದೀನಿ. ಯಾವುದಾದ್ರೂ ಒಂದು ಕೇಸ್ ನಂಬರ್ ಆದರೂ ಹೇಳಿ ಅಂತ. ನಾನು ಹೋಗಿ ಆಫೀಸರ್ ಹತ್ರ ಕೇಳ್ಕೊಂಡು ಬರ್ತೀನಿ ಅದ್ರ ಬಗ್ಗೆ. ಹೇಳ್ತಾರೆ ನಾರ್ದಾ ಸ್ಕ್ಯಾಮ್ ಅಲ್ಲಿ ನಿಮ್ಮ ಮೇಲೆ CBI ರೈಡ್ ಆಗಿತ್ತು ಅಂತ. ಈಗ ನೋಡಿ, CBIನವರು ನನ್ನನ್ನು ಕರ್ಸ್ಕೊಂಡಿದ್ದು ಒಬ್ಬ ವಿಟ್ನೆಸ್ ಆಗಿ. ಕೋರ್ಟು ಚಾರ್ಜ್ ಶೀಟ್ ಹಾಕ್ಬಿಡ್ತು, ಹಿಮಂತ ಬಿ ಶರ್ಮಾ ಒಬ್ಬ ವಿಟ್ನೆಸ್ ಅಂತ. ವೈಲ್ ಐ ವಾಸ್ ಇನ್ ಕಾಂಗ್ರೆಸ್, ನಾಟ್ ವೈಲ್ ಐ ವಾಸ್ ಇನ್ BJP. ಜನ ಹೇಳ್ತಾರೆ ನಾನು ಭಯದಿಂದ BJPನ ಜಾಯ್ನ್ ಆದೆ ಅಂತ. ನನ್ನನ್ನು CBIನವರು ಕರ್ಸ್ಕೊಂಡಿದ್ದು ಯಾವಾಗ ಅಂತಂದ್ರೆ, ಅದು 2014ನಲ್ಲಿ. 2015 ಬಿಗಿನಿಂಗ್ ಜಾನ್ವರಿ CBI ಹೇಳ್ತು ಇವರು ಅಕ್ಯೂಸ್ಡ್ ಅಲ್ಲ, ವಿಟ್ನೆಸ್ ಅಂತ. ಫೆಬ್ರವರಿಗೆ ಹೋಗಿ ಸೋನಿಯಾ ಗಾಂಧಿ ಅವ್ರ ಹತ್ರ ಪತ್ರನ ಕೊಟ್ಟೆ, ಹೇಳಿದೆ ನೋಡಿ ಮೇಡಮ್ ನಾನು ಕ್ಲೀನ್ ಆಗಿದ್ದೀನಿ ಅಂತ. ಆದರೂ ಕೂಡ ನೀವು ನನ್ನ ಪ್ರಾಬ್ಲಮ್ನ ರಿಸಾಲ್ವ್ ಮಾಡೋದೇ ಇಲ್ಲ. ಆಗಸ್ಟಲ್ಲಿ ಹೋಗಿ ನಾನು BJPನ ಜಾಯ್ನ್. ವೆನ್ ಐ ಜಾಯಿನ್ಡ್ BJP, ಆ ಸಮಯದಲ್ಲೂ ನನ್ನ ವಿರುದ್ಧ ಯಾವುದೇ ಕೇಸ್ ಇರಲಿಲ್ಲ, ಇವತ್ತು ಯಾವುದು ಕೇಸ್ ಇಲ್ಲ, ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಕೇಸ್ ಇರಬಾರ್ದು ಅಂತ. ಲೂಯಿಸ್ ಬರ್ಗರ್ ಕೇಸ್ ಕೂಡ ಇಲ್ವಾ ನಿಮ್ಮ ಮೇಲೆ? ಅದು ನನ್ನ ಪ್ರಕಾರ ಒಂದು ಖಂಡಿತ ಇಲ್ಲ. ಹಾಗಾಗಿ ನಾನೇ ಹೋಗಿ ಫ್ರಾಂಕ್ಟೇಲ್ ಗುವಾಹಟಿಯಲ್ಲಿ ಕೇಸ್ ಮಾಡಿದೆ. ಸುಪ್ರಿಯಾ ಶ್ರೀನೇಟ್ ಕಾಂಗ್ರೆಸ್ನ ಪೊಲಿಟಿಷಿಯನ್ ಏನಿದ್ದಾರೆ ಅವ್ರು ಹೇಳ್ತಾರೆ, ಏನು ವಿಷಯನೆಲ್ಲ ನೋಡಿ, ನಾನು ನಿಮ್ಗೆ ಇದೆಲ್ಲ ಹೇಳ್ತೀನಿ ಕೇಳಿ. ನನ್ನ ಹೆಸರನ್ನ ತರುಣ್ ಗೊಗೊಯ್ ಮೊದಲನೇ ಸಲ ಹೇಳಿದ್ರು, ನನ್ನ ಹೆಸರು ಲೂಯಿಸ್ ಬರ್ಗರ್ ಕೇಸಲ್ಲಿ ಇದೆಯಾ ಅಂತ. ಅದಕ್ಕೆ ನಾನು ಗುವಾಹಟಿ ಸೆಷನ್ ಕೋರ್ಟಲ್ಲಿ ಕೇಸ್ ಹಾಕಿದೆ. ನಾನು ಹೇಳಿದೆ ಬರೀ ನನ್ನ ಕೇಸ್ ನಂಬರ್ ಕೊಡಿ ಸಾಕು, ಎಲ್ಲಿ ನನ್ನ ಹೆಸರಲ್ಲಿ ಕೇಸ್ ಇದೆ ಅಂತ. ಆದರೆ ಗೊಗೊಯ್ ಸಾಹೇಬ್ರಿಗೆ ಆ ನಂಬರ್ನ ನನ್ನ ಕೊಡೋಕೆ ಆಗಲಿಲ್ಲ. ಆಮೇಲೆ ಕೋರ್ಟ್ ಗೊಗೊಯ್ ಸಾಹೇಬ್ರ ಮೇಲೆ ಇಂಜೆಕ್ಷನ್ ಹಾಕ್ತು, ಈ ವ್ಯಕ್ತಿಯ ವಿರುದ್ಧ ನೀವು ಮಾತಾಡಬಾರ್ದು ಅಂತ. ಎಲ್ಲಿ ತನಕ ಅಂದರೆ ನೀವು ಕೇಸ್ ನಂಬರ್ ಅವ್ರಿಗೆ ಕೊಡೋ ತನಕ ಅಂತ ಹೇಳ್ತು. ಅಲ್ಲ, ಹೀಗೆ ನಾನು ಗಾಳಿಯಲ್ಲಿ ಗುದ್ದಾಡೋಕ್ಕೆ ಶುರು ಮಾಡಿದೆ ಅಂತಂದರೆ, ಅವ್ರ ವಿರುದ್ಧ ಇದಿದೆ, ಇವ್ರ ವಿರುದ್ಧ ಅದಿದೆ ಅಂತ ನಿಮ್ಮ ಟ್ವಿಟರ್ ಇದೆ, ಟ್ರೋಲ್ ಇದೆ, ಅದಾಗ್ಬಿಡುತ್ತೆ. ಆದ್ರೆ ನಾನೀಗ ಆಪ್ಕಿ ಅದಾಲತಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನನ್ನ ವಿರುದ್ಧ ಏನು ಮೊಕದ್ದಮೆ ಇದೆ, ಅರೆ ಯಾವುದಾದ್ರೂ ಸಾಕ್ಷಿನ ತೋರಿಸಿ, ಯಾವುದಾದ್ರೂ ಪತ್ರ ಕೊಡಿ ನನಗೆ. ನೋಡಿ, ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಇನ್ನೊಂದು ಹೇಳ್ತೀನಿ ಕೇಳಿ, ಆ ಹೆದರ್ಕೊಳ್ಳೋರ್ ಗುಂಪಲ್ಲಿ ನಾನಿಲ್ಲ. ಅಂತ ಒಂದು ಸಿಸ್ಟಮ್ ಅಲ್ಲಿ ನಾನು ಖಂಡಿತ ಇಲ್ಲ. ಅದಕ್ಕೆ ನಾನು ಇವತ್ತೊಂದು ಮಾತು ಹೇಳೋಕೆ ಇಷ್ಟಪಡ್ತಿದ್ದೀನಿ, ನಾನು ಯಾವತ್ತೂ ಕಾಂಗ್ರೆಸ್ಸಿಗೆ ಹೆದರ್ಕೊಳ್ಳೋ ವ್ಯಕ್ತಿ ಅಲ್ಲ ಅಂತ. ಮತ್ತೆ ಕಾಂಗ್ರೆಸ್ಸಿಗೆ ಹೆದರ್ಕೊಳ್ಳುವಂತ ಅಗತ್ಯ ನನಗಂತೂ ಖಂಡಿತವಾಗ್ಲೂ ಇಲ್ಲ. ನಾವು ಒಬ್ಬೊಬ್ಬರನ್ನ ವಿಚಾರಿಸಿದಾಗಲೂ ಕೂಡ ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಹೆದರಲ್ಲ ಅಂತ. ನೋಡಿ, ರಾಹುಲ್ ಗಾಂಧಿ ಅವರದ್ದು ಒಂದು ಬೇರೆನೇ ಸಿಸ್ಟಮ್ ಇದೆ. ಅವ್ರು ಯಾಕೆ ಹೆದರ್ಕೊಳ್ಳಲ್ಲ ಅಂತಂದ್ರೆ ಅವ್ರು ಕೋರ್ಟಿಗೆ ಹೋಗ್ತಾನೆ ಇರ್ತಾರೆ. ನೀವು ಇವತ್ತು ನೋಡಿ, ಯಾವುದಾದ್ರೂ ಒಂದು ಪಾರ್ಟಿ ಖಂಡಿತ ಹೇಳೋಕೆ ಸಾಧ್ಯ. ಒಂದು ವೇಳೆ ನೀವು ಯಾವುದಾದ್ರೂ ಸ್ಕ್ಯಾಮ್ ಬಗ್ಗೆ ಹೇಳಿದ್ರೆ, ದೀಸ್ ಆರ್ ದ ಸ್ಕ್ಯಾಮ್ಸ್ ಎಲಿಜಿಡ್ಲಿ ಅಂತದಿದ್ರೂ ಕೂಡ ಅದು ಗೊಗೊಯ್ ಸಾಹೇಬ್ರ ಸರ್ಕಾರದ ದಿನಗಳಲ್ಲಿ ಇರುತ್ತೆ. ಅಲ್ಲ, ಈಗ ನೋಡಿ, ತಾವೇ ತಮ್ಮ ಸರ್ಕಾರನೇ ಬೈಕೊಂಡು ಹೋಗ್ತಾರೆ ಅವರು. ನೋಡಿ, ರಾಹುಲ್ ಗಾಂಧಿ ಅವರು ಖುದ್ದಾಗಿ ನಿಮ್ಮ ಹೆಸರನ್ನ ತಗೊಳ್ತಾರೆ, ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಅಡಾನಿ ವಿಷಯದಲ್ಲಿ ಎಷ್ಟು ಹೆಸರುಗಳಿವೆ, ಎಷ್ಟು ಜನ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಹೆಸರಲ್ಲಿ ಟ್ವೀಟ್ ಮಾಡ್ತಾನೆ ಇರ್ತೀನಿ ದಿನ. ಅವ್ರು ಹೇಳಿದ್ದೇನೆಂದ್ರೆ 20,000 ಕೋಟಿ ರೂಪಾಯಿ. ನೀವು ಹೇಳಿದ್ರಿ ರಾಹುಲ್ ಗಾಂಧಿ ನನ್ನ ಹೆಸರಲ್ಲಿ ಟ್ವೀಟ್ ಮಾಡ್ತಾರೆ ಅಂತ. ನೀವು ಅದನ್ನ ನೋಡಿದ್ರಿ. ನಾನೇನ್ ರಾಹುಲ್ ಗಾಂಧಿ ಹೆಸರಲ್ಲಿ ಟ್ವೀಟ್ ಮಾಡ್ತೀನಿ, ಅದನ್ನು ಸ್ವಲ್ಪ ನೀವು ನೋಡ್ಬೇಕಲ್ವಾ? ನೀವು ಯಾಕೆ ಇಷ್ಟೊಂದು ಮೇಲೆ ಕೇಳಿಸ್ತಾ ಇದ್ರಿ ಈ ನಕಲಿ ಗಾಂಧಿಗಳನ್ನ?
ಯಾಕಂದ್ರೆ ಅವರು ದೇಶದಲ್ಲಿ 60 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾರೆ. ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ, ದೇಶನ ಬರ್ಬಾದ್ ಮಾಡಿಟ್ಟಿದ್ದಾರೆ. ನೋಡಿ, ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಕಾಳಜಿ ಅಂದ್ರೆ, ಯಾಕಂದ್ರೆ ಗುಲಾಂ ನಬಿ ಆಜಾದ್ ಅವರು ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ. ಏನಂದ್ರೆ ಅವ್ರು ಹೇಳ್ತಾರೆ, ಹಿಮಂತ ಬಿಸ್ವಾ ಶರ್ಮಾ ಅವ್ರನ್ನ ಹೊಸದಾಗಿ ಮುಖ್ಯಮಂತ್ರಿ ಮಾಡು, ಅವ್ರು ಬಿಟ್ಬಿಡ್ತಾರೆ. ಆಗ ಇವ್ರು ಹೇಳಿದ್ದು ಹೋಗೋದಾದ್ರೆ ಹೋಗ್ಲಿ ಅಂತ. ಹಾ, ಅವ್ರು ಹಾಗೆ ಹೇಳ್ತಾರೆ. ನೋಡಿ, ಹೋಗೋದಾದ್ರೆ ಹೋಗಿ, ಆಗ್ಲೇ ಅವರು ಒಬ್ಬರೇ ಇರೋಕ್ಕಾಗತ್ತಲ್ವಾ? ಇಲ್ಲಾಂದ್ರೆ ಅವರಂತ ಲೆವೆಲಲ್ಲಿರೋ ವ್ಯಕ್ತಿ ಇನ್ಯಾರಿದ್ದಾರೆ ಹೇಳಿ ನೀವೇ? ಒಂದು ವೇಳೆ ಎಲ್ಲರೂ ಆ ಪಾರ್ಟಿಯಲ್ಲಿ ಇದ್ರೆ ಒಂದಲ್ಲ ಒಂದ್ ದಿವಸ ಅವರು ಎಲ್ಲರನ್ನ ಆಚೆ ಹಾಕ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತಿರೋದು, ಯಾರಿಗೆಲ್ಲ ಹೋಗ್ಬೇಕು ಹೋಗಿ, ನಾನಿಲ್ಲಿ ಒಬ್ಬನೇ ಇದ್ಬಿಡ್ತೀನಿ ಅಂತ. ಆದ್ರೆ ನೀವು ಯಾವತ್ತಾದ್ರೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಮಾತೆಲ್ಲ ಮಾತಾಡ್ತಿದ್ರಾ? ನೋಡಿ, ನಾನು ರಾಹುಲ್ ಗಾಂಧಿ ಅವ್ರನ್ನ ಚಿಕ್ಕನಿಂದ ನೋಡಿದ್ದೀನಿ. ಆ್ಯಂಡ್ ಐ ವಾಸ್ ನೆವರ್ ಇಂಪ್ರೆಸ್ಡ್ ವಿತ್ ಹಿಸ್ ಮೆರಿಟ್. ಆಗ ನಾನು ಕಾಂಗ್ರೆಸ್ಸಲ್ಲೇ ಇದ್ದೆ. ಆಗ ನಾನು 10 ಸಲ ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ರು. ರಾಹುಲ್ ಗಾಂಧಿ ಅವ್ರನ್ನು ಯಾವತ್ತೂ ಮೀಟ್ ಮಾಡೇ ಇಲ್ಲ ನಾನು. ಯಾಕಂದರೆ ಐ ವಾಸ್ ನೆವರ್ ಇಂಪ್ರೆಸ್ಡ್ ವಿತ್ ಹಿಸ್ ಮೆರಿಟ್ಸ್, ಹಿಸ್ ಡೀಡ್ಸ್, ಆರ್ಗ್ಯುಮೆಂಟ್ಸ್, ಲಾಜಿಕ್ಸ್, ಹಿಸ್ ಕೆಪಾಸಿಟಿ ಟು ಡೂ ಪಬ್ಲಿಕ್ ಸರ್ವಿಸ್. ಯಾರು ಜೀವನದಲ್ಲಿ ಸ್ಟ್ರಗಲ್ನ ನೋಡಿರಲ್ವೋ ಅಂಥ ವ್ಯಕ್ತಿಗಳು ಯಾವತ್ತೂ ಈ ಭಾರತದಂಥ ದೇಶಕ್ಕೆ ಯಾವತ್ತೂ ನಾಯಕರಾಗೋಕೆ ಸಾಧ್ಯನೇ ಇಲ್ಲ. ಈಗ ಎಲ್ಲರೂ ಹೇಳ್ತಾರೆ ಅವರು ಭಾರತ್ ಜೋಡೋ ಯಾತ್ರೆನ ಮುಗಿಸಿ ಬಂದ್ಮೇಲೆ ತುಂಬಾನೇ ಮೆಚೂರ್ಡ್ ಆಗಿದ್ದಾರೆ, ಬದಲಾಗಿದ್ದಾರೆ ಅಂತ. ನೋಡಿ, ನಮ್ಮಲ್ಲಿ ಇಲ್ಲೊಂದು ಈಕೋ ಸಿಸ್ಟಮ್ ಇದೆ. ರಾಹುಲ್ ಅವರು ಯಾವಾಗ ಲಂಡನ್ ಹೋಗಿ ಅವ್ರು ಯಾವಾಗ ವಾಪಸ್ ಬರ್ತಾರೋ ಆವಾಗ ಹೇಳ್ತಾರೆ ರಾಹುಲ್ ಗಾಂಧಿ ಮೆಚೂರ್ ಆಗಿದ್ದಾರೆ ಅಂತ. ಆಮೇಲೆ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಹೇಳ್ತಾರೆ, ವಾ, ರಾಹುಲ್ ಗಾಂಧಿ ಅವರು ಮೆಚೂರ್ಡ್ ಆದ್ರು ಅಂತ. 55ನೇ ವಯಸ್ಸಿಗೆ ಇನ್ಯಾರು ಮೆಚೂರ್ ಆಗಬೇಕು ಹೇಳಿ? ಈಗ ಮೆಚೂರ್ ಆಗುವಂತ ಸಮಯ ಆಗಿದೆ ನನ್ನ ಮಗಂಗೆ. ನಾನೆಷ್ಟಾಗಿದ್ದೀನೋ ಅಷ್ಟಾಗಿದ್ದೀನಿ ಅಷ್ಟೇ. ಯಾಕಂದ್ರೆ 50 ವರ್ಷ ಆಯ್ತು, ವಾನಪ್ರಸ್ಥದ ಸಮಯ ಆಗಿದೆ ಅಂತ ನಮ್ಮ ಸನಾತನ ಧರ್ಮನೇ ಹೇಳುತ್ತಲ್ವಾ. ಈಗಲೂ ನಿಮಗೆ ಮೆಚೂರ್ ಆಗೋದಕ್ಕೆ ಸಮಯ ಬೇಕು ಅಂತ ಅಂದ್ರೆ, ಯು ಟೆಲ್ ಮಿ, ಇಫ್ ಎ ಪರ್ಸನ್ ಟೇಕ್ಸ್ 55 years ಟು ಬಿಕಮ್ ಮೆಚೂರ್ಡ್ ಓನ್ಲಿ, ಹಾಗಾದ್ರೆ ಕೆಲಸ ಯಾವಾಗ ಮಾಡ್ತೀಯಾ? ನೀವು ಇಷ್ಟೊಂದು ಲಾಂಗ್ ಸ್ಕೋಪ್ ನಿಮ್ಮ ಮಗಂಗೆ ಕೊಡ್ತೀರಾ ನೀವು 55 ವರ್ಷಗಳ ತನಕ? ಸೋನಿಯಾ ಗಾಂಧಿ ಅವರಿಗೆ ನಾನು ಪ್ರಣಾಮ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಅವರು ತಮ್ಮ ಮಗಂಗೆ 55 ವರ್ಷಗಳನ್ನ ಕೊಟ್ಟಿದ್ದಾರೆ ಓನ್ಲಿ ಟು ಬಿಕಮ್ ಮೆಚ್ಯೂರ್. ಈಗ ನಾವು ನೋಡಿದಾಗೆ ಅವರು ಟ್ರಕ್ ಡ್ರೈವರ್ನ ಭೇಟಿ ಆಗ್ತಾರೆ. ಯಾತಕ್ಕೋಸ್ಕರ ಹೇಳಿ? ಅವ್ರಿಗೆ ಅದೀಗ ಆಟ ಸಾಮಂತರ ಆಗಿದೆ. ನೀವು ಸಿಗ್ಬೇಕಾಗಿದ್ರೆ ಅವಾಗ ಯಾಕೆ ಸಿಗ್ಲಿಲ್ಲ ನಿಮ್ಮ ಅಪ್ಪ ಅವರು ಪ್ರಧಾನಮಂತ್ರಿ ಆಗಿದ್ದಾಗ? ಇವತ್ತು ಯಾಕೆ ಅಸ್ಸಾಮಲ್ಲಿ ಭಾರತ ದೇಶದಲ್ಲಿ ಟ್ರಕ್ ಡ್ರೈವರ್ ಏನು ಹೊಸಬ್ರೇನೀಗ? ನಿಮ್ಗೆ ಅವ್ರನ್ನ ಭೇಟಿ ಆಗಲೇಬೇಕು ಅಂತಿದ್ರೆ 60 ವರ್ಷದಲ್ಲಿ ಯಾಕೆ ಅವ್ರನ್ನ ಭೇಟಿ ಆಗಲಿಲ್ಲ ನೀವು? ಆಗ ಈ ಟ್ರಕ್ ಡ್ರೈವರ್ಸ್ಗಳ ಜೀವನನೇ ಪರಿವರ್ತನೆ ಆಗಿ ಹೋಗಿರೋದು. ಆದರೆ ಈಗ ಕಲ್ತಿರ್ಬೋದು ಅವರು. ನೋಡಿ, ಇಷ್ಟು ದೀರ್ಘವಾದ ಸಮಯ ಕಲಿಯೋದಕ್ಕೆ ಬೇಕಾಗುತ್ತೆ ಅಂದ್ರೆ, ನೋಡಿ, ಭಾರತ ಈಗ ಡಿಜಿಟಲ್ ಯುಗಕ್ಕೆ ನುಗ್ಬಿಟ್ಟಾಗಿದೆ. ಈಗ ಇಷ್ಟೊಂದು ಸಮಯ ನಿಮ್ಗೆ ಕೊಡೋಕ್ಕಾಗತ್ತಾ ಹೇಳಿ? ಕಲಿಯೋದಕ್ಕೋಸ್ಕರ ಇದೇನು ಒಂಥರ ಇದು ಕ್ವಾಲಿಟಿನಾ? ಏನಂದ್ರೆ ಟ್ರಕ್ ಡ್ರೈವರ್ ಜೊತೆ ಕೂತ್ಕೊಂಡೆ. ಅವ್ರು ಹೇಳ್ತಾರೆ, ಮೋದಿ ಅವರು ಏನಿದ್ದಾರೆ ಅವರು ಯಾರನ್ನೂ ಭೇಟಿ ಆಗೋದಿಲ್ಲ ಅಂತ. ರಾಹುಲ್ ಅವರು ಪ್ರತಿಯೊಬ್ಬ ಬಡವನ್ನು ಹೋಗಿ ಭೇಟಿ ಆಗ್ತಾರೆ. ಮೋದಿಜಿ ಅವರು ಸಿಗದೇ ಇದ್ರು ಕೂಡ ಜೀವನದ 70 ವರ್ಷಗಳನ್ನ ಕಳೆದೇ ಬಿಟ್ರು. ಅವರು ಪ್ರಚಾರ ಪ್ರಿಯರು ಆಗಿರ್ಲಿಲ್ಲ, ಯಾರ ಜೊತೆನೂ ಬೆರೀತಾ ಇರ್ಲಿಲ್ಲ. ನೋಡಿ, ಯಾವಾಗ ಅಸ್ಸಾಮಲ್ಲಿ ನಾನು ಮೊದಲನೇ ಸಲ ಮೋದಿ ಅವ್ರನ್ನ ಭೇಟಿ ಆದ್ನು ನೌಗಾಂವಲ್ಲಿ, ನಾನು ಹೇಳಿದೆ, ಮೋದಿಜಿ ಇದು ನೌಗಾಂವ್ ಅಂತ ಹೇಳಿದ್ರು. ಹಿಮಂತ ನನಗೆ ಗೊತ್ತು ಅಂತ ನಾನು ಹೇಳಿದೆ. ನೌಗಾಂವದ ಹತ್ತಿರದ ಡಿಸ್ಟ್ರಿಕ್ಟು ಜೋಡ್ಹಾರ್ ಅಂತ, ನನ್ಗದು ಗೊತ್ತು ಅಂತ ಹೇಳಿದ್ರು. ನಾನು ಕೇಳಿದೆ, ಹೇಗೆ ನಿಮ್ಗಿದೆಲ್ಲ ಗೊತ್ತು ಅಂತ? ಅಸ್ಸಾಂನ ಎಲ್ಲ ಜಿಲ್ಲೆಗಳಲ್ಲೂ ನಾನು 2 ದಿನ ಇದ್ದೆ ಅಂತ ಅವರು ಹೇಳಿದ್ರು. 80ರ ಇಸ್ವಿಲೇನೆ. ಸೊ ಅವರ ಎಕ್ಸ್ಪೀರಿಯನ್ಸ್ನ ಜೊತೆಗೆ ಒಂದು ವಿದಿನ್ ಡೆಲ್ಲಿಯಲ್ಲಿ ಇರುವಂಥ ಜನಗಳು 55 ವರ್ಷಗಳಿಂದ ಯಾರಿಗೂ ಸಿಗದೇ ಇರುವಂಥವರು. ಕ್ಯಾನ್ ಯು ಕಂಪೇರ್? ನೋಡಿ, ನರೇಂದ್ರ ಮೋದಿಜಿಯವರ ಎಕ್ಸ್ಪೀರಿಯನ್ಸ್, ನರೇಂದ್ರ ಮೋದಿಜಿಯವರ ಎಕ್ಸ್ಪೋಜರ್ ಏನಿದೆಯೇ ಪೂರ್ತಿ ದೇಶದ ಬಗ್ಗೆ, ಸೊ ಅದನ್ನ ನೀವು ಸೈಲೆನ್ಸ್ ಮಾಡಬೇಕು ಅಂತಿದ್ರೆ ಬೈ ಸ್ಪೆಂಡಿಂಗ್ 1 night ವಿತ್ ದಿಸ್ ಟ್ರಕ್ ಡ್ರೈವರ್ಸ್, ನೀವಂತೂ ಧನ್ಯರಾಗ್ಬಿಟ್ರಿ. ಇದನ್ನ ನಿಮ್ಮ ಕೈ ಮಾತ್ರ ಮಾಡೋಕ್ಕೆ ಸಾಧ್ಯ. ಈಗ ನರೇಂದ್ರ ಮೋದಿ ಅವ್ರ ಜೊತೆ ನೀವು ಕೆಲಸ ಮಾಡ್ತಿದ್ರಲ್ಲ, ಅವರು ಪ್ರೈಮ್ ಮಿನಿಸ್ಟರ್, ಮತ್ತೆ ನೀವು ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಜೊತೆನೂ ಕೆಲಸ ಮಾಡಿದ್ರಿ. ಏನು ವ್ಯತ್ಯಾಸನ ಕಂಡ್ರಿ? ವ್ಯತ್ಯಾಸ ಏನು ಅಂದ್ರೆ, ನರೇಂದ್ರ ಮೋದಿ ಅಮಿತ್ ಶಾ ಅವರ ಮನೆಯಲ್ಲಿ ಏನು ಎನ್ವಿರಾನ್ಮೆಂಟ್ ಇದೆಯೋ ಅದೊಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎನ್ವಿರಾನ್ಮೆಂಟು. ನೀವು ಅಲ್ಲಿಗೆ ಹೋಗ್ಬೋದು, ಕೂತ್ಕೋಬಹುದು, ಊಟ ಕೂಡ ಮಾಡಬಹುದು. ನಾಯಿ ಬರೋದಿಲ್ಲ. ನಾಯಿ ಬರ್ಬೋದು, ನಾಯಿಯಲ್ಲೇನೋ ಪ್ರಾಬ್ಲಮ್ ಇಲ್ಲ. ನಾಯಿ ನಮ್ಮನೇಲೂ ಇದೆ. ಆದ್ರೆ ನಾಯಿನ ಅದ್ರ ಜಾಗದಲ್ಲಿ, ಮನುಷ್ಯನ ಅದ್ರ ಜಾಗದಲ್ಲಿ ಇಡುವಂತಹ ಒಂದು ಟ್ರೈನಿಂಗ್ ಅನ್ನ ನೀವು ಕೊಡ್ಬೇಕಾಗತ್ತೆ. ಏನಂದ್ರೆ ನಾಯಿಂದೇನು ಸಮಸ್ಯೆ ಅಲ್ಲ. ನಾಯಿ ನನ್ನ ಮನೇಲೂ 3 ಇದಾವೆ. ನಾಯಿದ ಇಶ್ಯೂ ಏನಲ್ಲ.
ಇಶ್ಯೂ ಇಷ್ಟೇ ಏನಂದ್ರೆ ಯು ಡು ನಾಟ್ ಆಕ್ಟ್ ಲೈಕ್ ಎ ಫಿಬಿಯಲ್ ಲಾರ್ಡ್. ಮಿಕ್ಕಿದೆಲ್ಲ ಸರಿ ಇದೆ. ಈಗಲೂ ಅವ್ರು ಹೇಳ್ತಾರಲ್ಲ, ನೀವು ಬಿಟ್ರೆ ಮಾಡಿಬಿಟ್ರಿ, ಫ್ಯಾಮಿಲಿ ಜೊತೆ ವಿಶ್ವಾಸಘಾತ ಮಾಡಿದ್ರಿ ಅಂತ. ಏನು ಕಾಂಗ್ರೆಸ್ಸಲ್ಲಿ ಇದಕ್ಕೂ ವೋಟ್ ತಗೋತಾರ, ಯು ವಿಲ್ ನೆವರ್ ಡಿಸರ್ವ್ ಎ ಗಾಂಧಿ ಫ್ಯಾಮಿಲಿ ಅಂತ? ಇದೇನು ಕಾಂಗ್ರೆಸ್? ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಬದಲಾಗಿದೆ ನೋಡಿ. ಗಾಂಧಿ ಪರಿವಾರದವ್ರನ್ನು ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಖರ್ಗೆ ಅವರೇ ಹೇಳ್ತಾರೆ ನಾನು ಹೈಕಮಾಂಡ್ ಜೊತೆ ಮಾತಾಡಿ ನಿರ್ಣಯ ತಗೋತೀನಿ ಅಂತ. ಇಲ್ಲಿ ನಂದೇನು ಸಮಸ್ಯೆ ಅಂದ್ರೆ, ನೀವು ಖರ್ಗೆ ಅಂತ ಒಬ್ಬ ವಿದ್ವಾನ ವ್ಯಕ್ತಿಯನ್ನ ನೀವು ಯಾಕಿಂತ ಒಂದು ಪೋಸ್ಟ್ನಲ್ಲಿ ಇಡ್ತೀರಾ? ಅಂತ ಪೋಸ್ಟ್ನಲ್ಲಿ ಇದ್ರೂ ಕೂಡ ಸ್ವಂತ ನಿರ್ಣಯ ತಗೊಳಕ್ ಆಗದೆ ಇದ್ದಾಗ, ಇವತ್ತು ಖರ್ಗೆ ಅವರು ಕರ್ನಾಟಕದಿಂದ ಬರ್ತಾರೆ. ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೋಸ್ಕರ ಕೂಡ ಅವರು ನಿರ್ಣಯ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಕೂಡ ಅವರು ಗಾಂಧಿ ಫ್ಯಾಮಿಲಿಯನ್ನ ಮೀಟ್ ಮಾಡ್ಬೇಕಾಗತ್ತೆ. ಆದ್ರೆ ಕರ್ನಾಟಕದಲ್ಲಿ ಅವರ ಸರ್ಕಾರನೇ ಇದೆ, ಸೋಲಿಸಿದ್ದಾರೆ. ಬಿಜೆಪಿ ಖಂಡಿತ ಸೋಲುತ್ತೆ. ಯಾಕೆ ಸೋಲಲ್ಲ? ತಮಿಳ್ನಾಡಲ್ಲಿ ಕೂಡ ಬಿಜೆಪಿ ಸೋತಿದೆ, ಬಿಜೆಪಿ ಹಿಮಾಚಲದಲ್ಲೂ ಕೂಡ ಸೋತಿದೆ, ಹಾಗೇನೆ ಬಿಜೆಪಿ ಗೆದ್ದಿದೆ ಕೂಡ. ಸೊ ಒಂದ್ ವೇಳೆ ಬಿಜೆಪಿ ಈ ತರ ಯೋಚನೆ ಮಾಡಿದ್ರೆ ನಾವು ಕರ್ನಾಟಕದಲ್ಲೂ ಸೋಲಲ್ಲ ಅಂತ, ಹಿಮಾಚಲದಲ್ಲೂ ಸೋಲಲ್ಲ ಅಂತ ಆ ಥರ ಏನಿಲ್ವಲ್ಲ. ಬಿಜೆಪಿ ಟೇಕ್ಸ್ ಡಿಫೀಟ್ ವಿತ್ ಹ್ಯೂಮಿಲಿಟಿ. ಕರ್ನಾಟಕದಲ್ಲಿ ಸೋತಿದ್ದೀವಿ, ಇದೇನು ಹೊಸ ವಿಷಯ ಅಲ್ಲ, ನಾವು ಒಪ್ಕೊಂಡಿದ್ದೀವಿ. ಎಸ್, ವಿ ಲಾಸ್ಟ್, ವಿ ಹ್ಯಾವ್ ನಾಟ್ ಬ್ಲೇಮ್ಡ್ EVM ಫಾರ್ ದ್ಯಾಟ್. ಆದರೆ ಕಾಂಗ್ರೆಸ್ ಅವ್ರ ಸಮಸ್ಯೆ ಏನಂತಂದ್ರೆ, ಸೋಲೋ ಸಮಯದಲ್ಲಿ ಹೇಳ್ತಾರೆ EVM ಅಲ್ಲೇ ಪ್ರಾಬ್ಲಮ್ ಇದೆಯಂತ. ನಾವು ಯಾವತ್ತೂ ಹೇಳಿಲ್ವಲ್ಲ ಕರ್ನಾಟಕದಲ್ಲಿ EVM ಪ್ರಾಬ್ಲಮ್ ಇತ್ತು ಅಂತ. ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ತಾನಾಶಾ ಅಂತ, ಡಿಕ್ಟೇಟರ್ ಅಂತ. ಅದನ್ನ ಯಾಕೆ ಹಾಗೆ ಹೇಳ್ತಿದ್ದೀರಾ? PM ಅಂತ ನಾವು ಹೇಳಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರು ಡಿಕ್ಟೇಟರ್ ಆಗಿದ್ದಿದ್ರೆ ಮತ್ತೆ ನೀವೇನು, ನಿಮ್ದೇನು ಹೆಸರೇ ಇಲ್ವಲ್ಲ ಇಲ್ಲಿ. 100:1 ನಿಮ್ಮನ್ನ ಕೌಂಟ್ ಮಾಡಬೇಕಾಗತ್ತೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ 2024 ಎಲೆಕ್ಷನ್ ನಲ್ಲಿ ಎಲ್ಲಾ ಪಕ್ಷಗಳು ಒಂದಾಗಿ ಬಿಜೆಪಿನ ಸೋಲಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ಮ ಮಾತು? ನಾವು ಮೋದಿಜಿ ಅವರಿಗೆ ಗೆಲುವಿನ ಪೋಷಕನ ತಯಾರು ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಆಶೀರ್ವಾದದಿಂದಾನೆ. ಸೊ ನಿಮ್ಮ ಅಸೆಸ್ಮೆಂಟ್ ಏನಿದೆ 2024ರಲ್ಲಿ? 300+, 300+. ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಜನರು ಬಯಸ್ತಾ ಇದ್ದಾರೆ ಭಾರತದ ಗೌರವ ಇನ್ನೂ ಜಾಸ್ತಿ ಆಗಲಿ ಅಂತ. ನೀವು ಯಾವುದೇ ಡೌಟಲ್ಲಿ ಇರಲೇಬೇಡಿ. ಇಂಡಿಯಾ ಈಸ್ ಹ್ಯಾವಿಂಗ್ ದ ಬೆಸ್ಟ್ ಟೈಮ್ ನಾವ್ ಇನ್ ಅವರ್ ಹಿಸ್ಟ್ರಿ. ಮೋದಿಜಿಯವರಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡೋದಕ್ಕೆ ಬಿಡಿ. ಈಗ ನೀವೇ ನೋಡಿ, ಅಮೆರಿಕದ ಪ್ರೆಸಿಡೆಂಟು ಇಂಡಿಯಾದ ಪ್ರೈಮ್ ಮಿನಿಸ್ಟರ್ಗೆ ಏನೇನು ಹೇಳ್ತಾರೆ ಅಂತ. ಆಸ್ಟ್ರೇಲಿಯಾದಲ್ಲಿ ಜನರು ನರೇಂದ್ರ ಮೋದಿ ಅವ್ರನ್ನ ಆಕಾಶದಲ್ಲಿ ತೋರಿಸ್ತಾರೆ ವಿಮಾನದ ಮೂಲಕ. ಕ್ಯಾನ್ ಯು ಇಮ್ಯಾಜಿನ್ ಭಾರತ ಇಂಥ ಗೌರವಯುತ ಸ್ಥಾನಕ್ಕೆ ಹೋಗುತ್ತೆ ಅಂತ ಯಾವತ್ತಾದ್ರೂ? I think after Swami Vivekananda, that great speech in America, Chicago, after this Modi ji is doing so much things for this country. ಹಾಗಾಗಿ ನಾವು ಅವ್ರಿಗೆ ಶಕ್ತಿಯಾಗಿ ನಿಲ್ಲೇಬೇಕು. ಎಲ್ಲ ಸಮಯ ಮೋದಿಜಿಯವರ ವಿಜಯಕ್ಕೋಸ್ಕರ ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಮತ್ತದು ಮೋದಿಜಿಯವರಿಗೋಸ್ಕರ ಅಲ್ಲ, ಭಾರತಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ. ಈಗ ಒಂದು ಬ್ರೇಕ್ನ ತಗೊಳ್ಳೋಣ. ಆಮೇಲೆ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅಸ್ಸಾಂನ ಚೀಫ್ ಮಿನಿಸ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅವ್ರ ಮೇಲೆ ಆರೋಪಗಳು ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ. ರಾಷ್ಟ್ರಕ್ಕೀಗ ಏನು ಅಗತ್ಯ ಇದೆಯಂತಂದ್ರೆ, ಗಾಂಧಿ ಫ್ಯಾಮಿಲಿ ಮತ್ತು ಕಾಂಗ್ರೆಸ್ನ ಏನು ಕಲ್ಚರ್ ಇದೆಯೋ ಅದು ಮುಗಿಬೇಕು ಅಂತ. ಮತ್ತು ಅದಕ್ಕೋಸ್ಕರ ನಾನು ಭರ್ಪೂರ ಪ್ರಯತ್ನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರು. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ತಾವು ತಂತ್ರಗಾರಿಕೆಯ ರಾಜಕೀಯ ಮಾಡ್ತಾರೆ ಅನ್ನೋ ಆರೋಪವಿದೆ. ಹಿಮಂತ ಅವರೇ, ಒಂದು ಕಾಲದಲ್ಲಿ MLAಗಳನ್ನ ಕೊಂಡ್ಕೊಳ್ಳೋದಕ್ಕೆ, ಮಾರೋದಕ್ಕೆ ಕೆಲವು ಸಲ ಗೋವಾ ಕರ್ಕೊಂಡು ಹೋಗ್ತಾ ಇದ್ರು, ಕೆಲವು ಸಲ ಖಜರಾವ್ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅಸ್ಸಾಂ ಕರ್ಕೊಂಡು ಹೋಗ್ತಿದಾರಂತೆ, ದೇವರ ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ. ಅಸ್ಸಾಮಿನ ಒಳ್ಳೆ ಪಬ್ಲಿಸಿಟಿ ಕೂಡ ಆಗ್ತಾ ಇದೆ. ಇಷ್ಟು ದಿನ ಜನಗಳು ಮಾ ಖಮೈಕ ಅವರ ಬಗ್ಗೆ ತುಂಬ ಕಮ್ಮಿ ಗೊತ್ತಿತ್ತು. ಈಗ ಚೆನ್ನಾಗಿ ಗೊತ್ತಾದ ಮೇಲೆ ಎಲ್ಲರೂ ಅಮ್ಮನ ಆಶೀರ್ವಾದ ತಗೊಳ್ಳೋಕ್ಕೆ ಹೋಗ್ತಾರೆ. ಅಮ್ಮನ ದರ್ಬಾರಿಗೆ ಹೋಗ್ತಾರಾ ಅಥವಾ ಹಿಮಂತ ಅವರ ದರ್ಬಾರಿಗೆ ಹೋಗ್ತಾರಾ? ನಾನಂತೂ ಅಮ್ಮನ ಮಗ ಆಗಿದ್ದೀನಿ, ನಂದು ಯಾವ ದರ್ಬಾರ್ ಇದೆ. ಈಗ ಶಿವಸೇನೆಯ MLAಗಳನ್ನ ಬೀಳ್ಸೋದಕ್ಕೆ ಹಿಮಂತ ಬಿಸ್ವಾ ಸರ್ಮಾ ಅವರು ಅವರ ಜೇಬಿಗೆ 50 ಕಟ್ಟೆಗಳನ್ನ ಹಾಕಿದ್ದಾರೆ. ನೋಡಿ, ಇದೆಲ್ಲ ಯಾರೋ ಹೇಳಿರೋ ಮಾತುಗಳು, ಬೇರೆಯವ್ರ ಬಗ್ಗೆ ಹೇಳಿರಬಹುದೇನೋ. ಯಾಕಂದ್ರೆ ಪೂರ್ತಿ ಅಸ್ಸಾಮನ್ನ ಒಗ್ಗೂಡಿಸ್ಬೇಕು ಅಂದ್ರೂ ಅಷ್ಟು ದುಡ್ಡು ಖರ್ಚಾಗೋದಿಲ್ಲ. ಪೂರ್ತಿ ನಮ್ಮ ಅಸ್ಸಾಮಲ್ಲಿ ಬೇರೆ ಯಾವ ಶುಗರ್ ಮಿಲ್ ಕೂಡ ಇಲ್ಲ. ಅಸ್ಸಾಮಿನಲ್ಲಿ ಶರದ್ ಪವಾರ್ ಅಂತ ಒಂದು ನ್ಯಾಷನಲ್ ಲೀಡರ್ ಕೂಡ ಇಲ್ಲ, ಅವ್ರಿಗೆ ನ್ಯಾಷನಲ್ ನೆಟ್ವರ್ಕ್ ಇರುವಂತದ್ದು. ನಮ್ದೊಂದೊಂದು ಚಿಕ್ಕ ಪ್ರದೇಶ. ನಮ್ಮಲ್ಲಿಗೆ ಬಂದ್ರೆ ಕೇವಲ ಬಿಹುಕ, ಲಾಡು, ಪೀಠ
ಶಿರಾ ದೊಯ್ಯ ಇದನ್ನು ನಾವು ತಿನ್ನಿಸ್ಬೋದಷ್ಟೇ. ಅಲ್ಲ, ಹಾಗಾದ್ರೆ ಈ ಶಿವಸೇನೆ MLAಗಳು ಹೇಗೆ ಬೇರೆ ಆದ್ರು? ಅವರು ಬೇರೆ ಆಗಿರ್ಬೇಕು. ಉದ್ಧವ್ ಅವರು ಕೋಪ ಮಾಡ್ಕೊಂಡಿದ್ದಕ್ಕೋಸ್ಕರ ಮತ್ತೆ ಹೇಗೆ ಒಡೆದು ಹೋಗುತ್ತೆ ಅದು? ಒಂದು ಪಾರ್ಟಿ ಒಡಿಬೇಕು ಅಂತಂದ್ರೆ ತಪ್ಪು ಪಾರ್ಟಿಯಲ್ಲೇ ನಡೆದಿರ್ಬೇಕಲ್ವಾ? ನಾನು ಕೇಳಿದ್ದೇನೆಂದ್ರೆ ಅವ್ರು ಬಂದು ಹೋಟ್ಲಲ್ಲಿ ಉಳ್ಕೊಂಡಿದ್ರು, ರಾತ್ರಿ 11 ಗಂಟೆಗೆ ಹಿಮಂತ್ ಬಿಸ್ವಾ ಸರ್ಮಾ ಅಲ್ಲಿ ಹೋದ್ರು, ಆಮೇಲೆ ಆಟನೇ ಬದಲಾಗೋಯ್ತು. ನಾನಂತೂ ಖಂಡಿತವಾಗ್ಲೂ ಹೋಗಿ ಅವ್ರನ್ನ ಭೇಟಿ ಆಗಿಲ್ಲ. ಇದನ್ನ ಪ್ರೆಸ್ನವರು ಹೇಳ್ದಾಗೆ ನೀವೆಲ್ಲ ಕೂಡ ಇದನ್ನ ನೋಡ್ದ ಹಾಗೆ ಯಾರೊಬ್ರಿಗೋ ಜ್ವರ ಬಂದಿತ್ತು, ನಾನು ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ ಹೋಟೆಲಿನ ಆಚೆ ಕಡೆ. ನಾನು ಕೇವಲ ಹೋಟೆಲ್ನವ್ರಿಗೆ ಹೇಳಿದೆ ಯಾರ್ಯಾರಲ್ಲಿ ಇರೋಕೆ ಇಷ್ಟಪಡ್ತಾರೋ ಅವ್ರನ್ನೆಲ್ಲ ಇಲ್ಲಿ ಇರೋದಕ್ಕೆ ಬಿಡಿ ಅಂತ. ಆದರೆ ಹೋಗೋ ಸಮಯದಲ್ಲಿ ರೂಮಿನ ಬಾಡಿಗೆ ಜೊತೆ GSTನ ಪೂರ್ತಿ ಪೇ ಮಾಡಿ ಹೋಗಬೇಕು ಅಂತ. ಆದ್ರೆ ನಮಗೆ ತುಂಬಾನೇ ಲಾಭ ಆಯ್ತು ಬಿಡಿ. ಶರದ್ ಪವಾರ್ನ ಮೀಟ್ ಮಾಡೋದಕ್ಕೆ ಕೇಜ್ರಿವಾಲ್ ಅವರು ಹೋಗಿದ್ರಂತೆ. ಆಗ ಹೇಳಿದ್ದೇನೆಂದ್ರೆ ನಮ್ಮ MLAಗಳನ್ನು ಅಸ್ಸಾಂಗೆ ಕರೀತಾ ಇದ್ದಾರೆ ಅಂತ. ಬರ್ಲಿ ಬಿಡಿ, ಅವ್ರ MLAಗಳು ಕೂಡ ಅಲ್ಲಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬರ್ಬೇಕು ಅವ್ರು ಅಲ್ಲಿಗೆ. ನಾನು ಇನ್ವಿಟೇಷನ್ ಕೂಡ ಕೊಡ್ತೀನಿ, ನೀವು ಕೇಜ್ರಿವಾಲ್ನ ಬಿಡಿ ಆದಷ್ಟು ಬೇಗ ಅಂತ. ಸೊ ಅಸ್ಸಾಮಲ್ಲಿ ಈ ಎಲ್ಲ MLAಗಳ ಮಾತುಕತೆ ಆಗುತ್ತೆ. ನೋಡಿ, ಅಸ್ಸಾಮಿಗೆ ಬಂದಾಗ MLAsಗಳಿಗೆ ಶಕ್ತಿ ಸಿಗುತ್ತೆ. ಅಲ್ಲಿ ಮಹಾಕಮ ಇದೆ, ಮಹಾಪುರುಷ ಶ್ರೀಮದ್ ಶಂಕರ್ ದೇವ್ ಅವರ ಟೀಚಿಂಗ್ಸ್ ಇದೆ. ಅಸ್ಸಾಮಿಗೆ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಶಕ್ತಿನೇ ಸಿಗುತ್ತೆ. ಲಕ್ಷ್ಮೀ ಪ್ರಸಾದ ಕೂಡ ಸಿಗುತ್ತಲ್ವಾ? ಲಕ್ಷ್ಮಿನ ನಾವು ತಗೋಬೇಕು, ಲಕ್ಷ್ಮಿನಂತೂ ನಾವು ಕೊಡಕ್ಕಾಗಲ್ಲ ಸದ್ಯಕ್ಕೆ. 10 ವರ್ಷಗಳ ನಂತರ ಬೇರೆ ಮಾತು. ಈಗ ನೀವೇನಾದ್ರೂ ಅಲ್ಲಿಗೆ ಬಂದ್ರೆ ನಾವೇ ನಿಮ್ಮ ಹತ್ರ ಕೇಳ್ಕೊತೀವಿ, ನಮ್ಗೆಲ್ಲಿದೆ ಶಕ್ತಿ ಅಷ್ಟು. 10 ವರ್ಷಗಳ ನಂತರ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಕೂಡ ಕೊಡುವಂತ ಸ್ಥಾನದಲ್ಲಿ ಇರಬೇಕು ಅಂತ. ಇವಾಗ ಎಲ್ಲಿದೆ ಹೇಳಿ? ಆದ್ರೆ ಈಗ ಏನ್ ಹೇಳಲಾಗ್ತಿದೆ ಅಂದ್ರೆ ಅಸ್ಸಾಂ ಪೊಲಿಟಿಕಲ್ ಟೂರಿಸಂ ಸೆಂಟರ್ ಆಗಿದೆ. ಇದರಿಂದ ಏನನ್ಸುತ್ತೆ ಅಂದ್ರೆ ಪ್ರತಿ ಸಲ ನನಗೆ ತುಂಬಾ ಗೌರವದ ವಿಷಯ ಆಗಿದೆ. ಅಸ್ಸಾಂ ಈಗ ಪೊಲಿಟಿಕಲ್ ಕಲ್ಚರಲ್ ಟೂರಿಸಂ ಸೆಂಟರ್ ಆಗ್ತಿದ್ಯಾ ಅಂತ. ಆಗೋದು ಒಳ್ಳೇದೇ ಅಲ್ವಾ? ಯಾವುದೇ ಪಾರ್ಟಿ MLAಗಳನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕರ್ಕೊಂಡ್ಬನ್ನಿ ಅಸ್ಸಾಮಿಗೆ, ಹೋಟೆಲ್ನ ಬುಕ್ ಮಾಡ್ಕೊಡ್ತೀವಿ. ಕಾಂಗ್ರೆಸ್ ಅನ್ನು ಕೂಡ ಯಾರಾದ್ರೂ ಮುರಿಬೇಕು ಅಂತಿದ್ರೆ ಅವ್ರನ್ನೂ ಅಸ್ಸಾಮಿಗೆ ಕರ್ಕೊಂಡ್ ಬನ್ನಿ. ಸೆಕ್ಯೂರಿಟಿ ಏನಾದ್ರೂ ಬೇಕು ಅಂದ್ರೆ ನಾನೇ ಕೊಡಿಸ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಅ ಪ್ಲೇಸ್, ಒಳ್ಳೆ ಪ್ಲೇಸು, ಟೂರಿಸ್ಟ್ ಪ್ಲೇಸು. ಮತ್ತೆ ಜನಗಳಿಗೆ ಗೊತ್ತು ಅಸ್ಸಾಂ ಜನರು ಹೋಟೆಲ್ನ ಪಕ್ಕ ಯಾವತ್ತೂ ಬರೋದಿಲ್ಲ ಅಂತ. ನಮ್ಮ ಕೆಲಸ ಬೇರೆ, ನಿಮ್ಮ ಕೆಲಸ ಬೇರೆ. ಇಟ್ಸ್ ಎ ಗುಡ್ ಪ್ಲೇಸ್. ಹೋಟೆಲ್ ರೆಡಿಸನ್ ಇದೆ ಗುವಾಹಟಿಯಲ್ಲಿ, ಈಗ ಒಂದು ಹೊಸದಾಗಿ ಮೇಫೇರಲ್ಲೂ ಓಪನ್ ಆಗಿದೆ. ಯಾರಿಗೆಲ್ಲ ಬರ್ಬೇಕನ್ಸುತ್ತೋ ಖಂಡಿತ ಬನ್ನಿ. ಕಾಂಗ್ರೆಸ್ನ ಒಬ್ರು ರಾಜಕಾರಣಿ ಇದ್ದಾರೆ, ಕುಮಾರ್ ಜೈಮಂಗಲ್ ಸಿಂಗ್. ಅವರು ಆರೋಪ ಮಾಡ್ತಿರೋದೇನೆಂದ್ರೆ ಅಸ್ಸಾಂನ ಮುಖ್ಯಮಂತ್ರಿ ಅವರು ಜಾರ್ಖಂಡ್ನಲ್ಲಿ ಸರ್ಕಾರನ ಉರುಳಿಸೋದಕ್ಕೆ MLAಗಳಿಗೆ 10 ಕೋಟಿ ಕೊಡ್ತಿದ್ದಾರೆ ಅಂತ. ಅಲ್ಲ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಸ್ಸಾಂನ CM ಏನಿದ್ದಾರೆ 10 ಕೋಟಿ ಕೊಡಬೇಕು ಅಂತಂದರೆ ನಮ್ಮ ಬಜೆಟ್ ಕೂಡ ಅವ್ರು ನೋಡ್ಕೋಬೇಕಲ್ವಾ? ಆ ಬಜೆಟ್ ನಮ್ಮ ಹತ್ರ ಇದೆಯಾ ಅಂತ. ಅದು ಅಲ್ಲದೆ ಈಗ ನಾನು ಸ್ವಲ್ಪ ಏನೋ ಆಗ್ತಾ ಇದ್ದೀನಿ. ವಿ ಆರ್ ನಾಟ್ ವೆರಿ ರಿಚ್ ದೇರ್. ಮುಂದಕ್ಕೆ ಬಹುಶಃ ಆಗ್ಬೋದೇನೋ, ನನಗಂತೂ ವಿಶ್ವಾಸ ಇದೆ. ಮತ್ತು ಯಾರಿಗಾದರೂ 10 ಕೋಟಿಯ ಕನಸಿದ್ರೆ ಖಂಡಿತವಾಗ್ಲೂ ಅಸ್ಸಾಮಿಗೆ ಬರಲೇಬೇಡಿ. ಯಾಕಂದರೆ ಅಷ್ಟ ವಿ ಕ್ಯಾನಾಟ್ ಅಫೋರ್ಡ್. ಇಲ್ಲ, ಹೀಗೂ ಆಗಿರ್ಬೋದಲ್ಲ, ಬೇರೆ ಕಡೆಯಿಂದ ಬರುವಂಥ ದುಡ್ಡಿಗೆ ಅಸ್ಸಾಂ ಒಂದು ರಸ್ತೆ ಆಗಿರ್ಬೋದಲ್ಲ. ಎಷ್ಟು ಒಳ್ಳೆ ರಸ್ತೆ ಇದೆ ಮುಂಬೈ ಡೆಲ್ಲಿಗೋಸ್ಕರ. ಈಗ ಇದಕ್ಕೋಸ್ಕರ ನೀವು ಮ್ಯಾಪ್ನು ನೋಡ್ಬೋದಲ್ವಾ? ಅಲ್ಲಿ ಕೊನೆ ತನಕ ಹೋಗಿ ಮತ್ತೆ ಹಿಂಗೆ ಉಲ್ಟಾ ತಿರುಗಿ ಬರ್ತಾರಾ? ದೀಸ್ ಆರ್. ಆದ್ರೆ ಜಾರ್ಖಂಡ್ನ 3 MLAಗಳನ್ನ ವೆಸ್ಟ್ ಬೆಂಗಾಲ್ನಲ್ಲಿ ಹಿಡಿಯಲಾಗುತ್ತೆ. ಅವ್ರ ಹತ್ರ ಕ್ಯಾಶ್ ಕೂಡ ಸಿಕ್ಕಿರುತ್ತೆ. ಅವರು ಅಸ್ಸಾಮಿಂದ ಬರ್ತಾ ಇದ್ರಂತೆ. ಅಲ್ಲ, ಸಿಕ್ಕಿರಬಹುದು ಬಿಡಿ ಕ್ಯಾಶು, ಅದಕ್ಕೆ ನಾನೇನು ಹೇಳಲ್ಲ. 7-8 ಲಕ್ಷ ರೂಪಾಯಿ ಸಿಕ್ಕಿರಬೇಕು. ಅದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ. ಅದು ಕಾಂಗ್ರೆಸ್ ಕಡೆಯವರು, ಕಾಂಗ್ರೆಸ್ MLA ಅವರು ಹೇಳಬೇಕಲ್ವಾ? ನನ್ನ ಮಾತಂತೂ ಪೂರ್ತಿ ಕ್ಲಿಯರ್ ಆಗಿದೆ. ನೋಡಿ, ಜಾರ್ಖಂಡ್ ಆಗಿರಲಿ, ಬೇರೆ ಯಾವುದೇ ಸ್ಟೇಟ್ ಆಗಿರಲಿ, ಇನ್ ಎನಿವೇಸ್ ಥ್ರೂ ಡೆಮೋಕ್ರೆಟಿಕ್ ಇಲೆಕ್ಷನ್ ನಾವೇ ಗೆಲ್ಬೇಕಾಗಿದೆ ಜಾರ್ಖಂಡಲ್ಲಿ. ನಾವ್ಯಾಕೆ ಜಾರ್ಖಂಡಲ್ಲಿ ರೈಟ್ಸ್ ಮಾಡಬೇಕು? ಇಟ್ ಈಸ್ ಜಸ್ಟ್ ಎ ಪೇಷನ್ಸ್ ಆಫ್ ವೇಟಿಂಗ್ ಫಾರ್ ಅನದರ್ ಮಂತ್. ಯಾವ ಹಣ ಈಗ ನೀವು ಹೇಳಿದ್ರಲ್ಲ ನಾನು ಇದ್ರ ಮೇಲೆಲ್ಲ ಖರ್ಚು ಮಾಡಿದ್ದೀನಿ ಅಂತ. ಈಗ ಇಲೆಕ್ಷನ್ ಟೈಮಲ್ಲಿ ಏನಾಗುತ್ತೆ, ಜನ ಕೆಲಸ ಮಾಡೋದಕ್ಕೆ 10 ರೂಪಾಯಿ ಇದ್ರು ಅದನ್ನ 100 ರೂಪಾಯಿ ತೋರಿಸಿ ಅದನ್ನ ಬಿಲ್ ತಂದು ಕೊಡ್ತಾರೆ ನನ್ನ ಕೈಲಿ. ಈಗ ಯಾಕಂದ್ರೆ ನಿನ್ನ ಕೈಲಿ ದುಡ್ಡಿದೆ ಅಂತ. ಪೊಲಿಟಿಷಿಯನ್ ಪಬ್ಲಿಸಿಟಿ ಹೇಗಿರಬೇಕು ಅಂತಂದ್ರೆ ಅವ್ರ ಹತ್ರ ಯಾವುದೇ ದುಡ್ಡು ಕಾಸು ಇಲ್ಲ ಅಂತ. ನೋಡಿ, ಈಗೆಲ್ಲ ಚರ್ಚೆ ಆಗ್ತಿರೋದು ಸಚಿನ್ ಪೈಲಟ್ ಅವರ ಬಗ್ಗೆ. ಎಲ್ಲಿ ಅವರು ಅಸ್ಸಾಂ ದಾರಿನ ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಂತ. ಇಷ್ಟು ನೋಡಿ, ಮಿಶ್ರಾ ಅವ್ರದ್ದು ಎಷ್ಟೊಂದು ಹ್ಯುಮಿಲೇಷನ್ ಆಗಿದೆಯಾ ಅಂದ್ರೆ, ನಾನಾಗಿದ್ರೆ ಡೇ 1 ಬಿಟ್ಬಿಡ್ತಾ ಇದ್ದೆ. ಕರೇಜ್ ಇಲ್ಲ, ಅದಕ್ಕೆ ಅಲ್ಲೇ ಇದ್ದಾರೆ. ಸಚಿನ್ ಪೈಲಟ್ ಅವರು ಬಿಜೆಪಿಗೆ ಬರಲಿ, ಕಾಂಗ್ರೆಸ್ಸಿಗೆ ಹೋಗ್ಲಿ, ಇಲ್ಲ ಬೇರೆ ಎಲ್ಲಾದ್ರೂ ಹೋಗ್ಲಿ, ಐ ಆಮ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್. ಯಾಕಂದ್ರೆ ರಾಜಸ್ಥಾನ್ ಪಾಲಿಟಿಕ್ಸ್ ಅನ್ನ ನಾನು ಜಾಸ್ತಿ ಹಾಗೆ ಫಾಲೋ ಮಾಡೋದಿಲ್ಲ ಕೂಡ. ನಾರ್ಮಲ್ ಎಷ್ಟು ಟಿವಿಯಲ್ಲಿ ನೋಡ್ತೀನೋ ಅಷ್ಟೇ. ಆದ್ರೆ ಯಾವ ಮಾತನ್ನ ಅವರು ಟಿವಿಯಲ್ಲಿ ಬಂದು ಹೇಳ್ತಿದಾರೋ, ಸರಿ ನೀವು ಬಿಜೆಪಿನ ಜಾಯಿನ್ ಆಗಿ ನಿಮ್ಮ ಪಾರ್ಟಿನ ಮಾಡಿ, ಆದರೆ ಇಷ್ಟೊಂದು ಹ್ಯುಮಿಲೇಷನ್ ಇಟ್ಕೊಂಡು ಹೇಗೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ? ನನಗಂತೂ ಖಂಡಿತವಾಗ್ಲೂ ತಲೆ ಕೆಟ್ಟಿರೋದು.
ಸಚಿನ್ ಪೈಲಟ್ ಅವರ ಬಗ್ಗೆ ಪದೇ ಪದೇ ನಾವು ಕೇಳೋದೇನಂದ್ರೆ ಅವ್ರ ಬಂಡಾಯ ಏನ್ ಎಬ್ಸಿದ್ರು ಅದಕ್ಕೂ ಬಿಜೆಪಿ ಸಪೋರ್ಟ್ ಮಾಡಿದ್ರು, ಅದಕ್ಕೆ ಅವ್ರು ಮಾಡಿದ್ರು ಅಂತ. ಸೊ ಬಿಜೆಪಿ ಸಪೋರ್ಟ್ ಇಂದ ಒಬ್ಬ ವ್ಯಕ್ತಿ ಬಂಡಾಯ ಹೇಳ್ಬಹುದು ಅಂತಂದ್ರೆ ಆಗ ಉಳಿದವ್ರನ್ನ ನೀವು ಆ ಪಾರ್ಟಿಯಿಂದ ಕಿತ್ತಾಕ್ಬಿಡಿ. ಯಾಕೆ ಇಟ್ಕೊಂಡಿದ್ರಿ ಇನ್ನು ಪಾರ್ಟಿಯಲ್ಲಿ ಆ ವ್ಯಕ್ತಿನ? ಆ ವ್ಯಕ್ತಿಯ ಮನಸ್ಸಲ್ಲಿ ಯಾವುದೇ ದುಃಖ ಇಲ್ಲದೆ ಬರೀ ಬಿಜೆಪಿ ಹೇಳೋದ್ರಿಂದ ಅವನು ಬಂಡಾಯ ಹೇಳ್ತಾನ? ರಾಜೇಶ್ ಪೈಲಟ್ ಅವರದ್ದು ಪಾರ್ಟಿಯಲ್ಲಿ ಯಾವುದೇ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ರಾಜೇಶ್ ಪೈಲಟ್ ಅವರ ಕಾಂಟ್ರಿಬ್ಯೂಷನ್ ಇಲ್ದೇನೆ ಅಸ್ಸಾಮಲ್ಲಿ ಅಷ್ಟು ಕಾರ್ಡ್ ಆಗಿತ್ತು, ಮಿಜೋರಾಮಲ್ಲಿ ಕಾರ್ಡ್ ಆಗಿತ್ತು, ರಾಜೀವ್ ಗಾಂಧಿ ಅವ್ರಿಗೆ ಅಷ್ಟೊಂದು ಹೆಸರು ಸಿಕ್ಕಿತ್ತು. ಅದು ವಿದೌಟ್ ಎನಿ ಕಾಂಟ್ರಿಬ್ಯೂಷನ್ ಆಫ್ ರಾಜೇಶ್ ಪೈಲಟ್. ಈಗ ಅವರ ಮಗ ಬಂಡಾಯ ಎದ್ದ ಹೇಳ್ತಾರೆ ಅದು ಬಿಜೆಪಿ ಕಡೆಯಿಂದ ಆಗಿತ್ತು. ಅಂದ್ರೆ ಹೂ ಎವರ್ ವಿಲ್ ಟ್ರೈ ಟು ಸ್ಪೀಕ್ ಎನಿಥಿಂಗ್ ಅಗೇನ್ಸ್ಟ್ ದ ಗಾಂಧಿ ಫ್ಯಾಮಿಲಿ ಆರ್ ದ ಎಸ್ಟಾಬ್ಲಿಷ್ಮೆಂಟ್, ಆಗ ಟಪಕ್ ಅಂತ ನಿಮ್ಮ ಮೇಲೆ ಒಂದು ಆರೋಪ ಬಂದು ಬಿದ್ದ್ಬಿಡುತ್ತೆ. ಅಲ್ಲ ರೀ, ದೇಶನ ಹೇಗೆ ನಡ್ಸಕ್ಕಾಗತ್ತಾ? ಈಗ ನೋಡಿ, ಕರ್ನಾಟಕದಲ್ಲಿ ಎಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎರಡೂವರೆ ವರ್ಷ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ನಡುವೆ 2.5 ವರ್ಷ ಎಲ್ಲಿರುತ್ತೆ ಈ ಸರ್ಕಾರ? ಈ ರಾಜ್ಯಸಭಾ ಎಲೆಕ್ಷನ್ ಆದ್ಮೇಲೆ ಸರ್ಕಾರ ಎಲ್ಲಿರುತ್ತೆ ಹೇಳಿ? ಇರುತ್ತಾ? ಅದನ್ನಂತೂ ನೀವೇ ಹೇಳ್ಬೇಕು. ಅಲ್ಲ, ನಿಮ್ಗೆ ಇಷ್ಟೊಂದು ಅಂದ್ರೆ 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಡಿಪೆಂಡ್ ಆಗಿರುತ್ತಾ ಎಷ್ಟು ಜನ ಅಸ್ಸಾಮಿಗೆ ಬರ್ತಾರೆ ಅನ್ನೋ ಆಧಾರದ ಮೇಲೆ? ಡು ಯು ಥಿಂಕ್ ದಟ್ ದಿಸ್ ಗವರ್ಮೆಂಟ್ ಹ್ಯಾಸ್ ಎಕ್ಸ್ಪೈರಿ ಡೇಟ್ ಆಫ್ಟರ್ ಲೋಕಸಭಾ ಎಲೆಕ್ಷನ್? ನನಗಂತೂ ಅನಿಸ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಇನ್ನೇನಾಗುತ್ತೆ? ಬೇರೆ ಒಬ್ರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ನೀವು ಒಂದು ಬಾರಿ ಹೇಳಿದ್ರಿ ಮಮತಾ ಬ್ಯಾನರ್ಜಿ ಅವರು ನಿಮಗೋಸ್ಕರ ಟೀ ಮಾಡ್ಕೊಡ್ತಾರೆ ಅಂತ. ನಾನು ತಿಳ್ಕೊಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ನೀವಿಬ್ರು ಇಷ್ಟು ಒಳ್ಳೆ ಸ್ನೇಹಿತರು ಹೇಗಾದ್ರಿ ಅಂತ. ಜನ ಹೇಳ್ತಾರೆ ಅವ್ರ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಇಲ್ಲ, ನಾವೆಲ್ಲರೂ ಒಮ್ಮೆ ಕಾಂಗ್ರೆಸ್ನಲ್ಲಿ ಇದ್ದೀವಲ್ಲ, ಹಾಗಾಗಿ ನಾವೆಲ್ಲರ ಜೊತೆನೂ ಚೆನ್ನಾಗೇ ಇದ್ದೀವಿ. ನಾನು ಎಲ್ಲರ ಜೊತೆನೂ ಸಂಬಂಧನ ಚೆನ್ನಾಗೇ ಇಟ್ಕೊಂಡಿರ್ತೀನಿ. ಎಲ್ಲ ಜನಗಳು ಯಾವಾಗ ಬೇಕಾದರೂ ಕೆಲ್ಸಕ್ಕೆ ಬರ್ತಾರೆ. ಸೊ ನಾನು ವ್ಯಕ್ತಿಗತವಾಗಿ ಸಂಬಂಧಗಳನ್ನ ಯಾರ ಜೊತೆನೂ ಹಾಳು ಮಾಡ್ಕೊಳ್ಳಲ್ಲ. ಸೊ ಈ ಸಂಬಂಧ ಏನಿದೆ ಇದು ಪಾರ್ಟಿಗಳನ್ನ ಹೊಡೆದಾಕೋದಕ್ಕೆ ಕೆಲ್ಸಕ್ಕೆ ಬರುತ್ತಾ? ಕೆಲವು ಸಲ ಕೆಲ್ಸಕ್ಕೆ ಬರ್ತಾರೆ, ಕೆಲವು ಸಲ ಉಲ್ಟಾ ಆಗಿಬಿಡುತ್ತೆ. ಕೆಲವೊಂದ್ಸಲ ಕೆಲ್ಸಕ್ಕೆ ಬರ್ತಾರೆ, ಕೆಲವೊಂದ್ಸಲ ಪ್ರಾಬ್ಲಮ್ ಕೂಡ ಬರುತ್ತಲ್ವಾ. ನೋಡಿ, ಅವ್ರ ಜೊತೆ ಇವ್ರ ಸಂಬಂಧ ತುಂಬಾ ಚೆನ್ನಾಗಿದೆ, ಕೆಲವು ಸಲ ಡೌಟ್ ಕೂಡ ಬಂದ್ಬಿಡುತ್ತೆ. ಈ 2 ತರ ಆಗ್ಬಹುದು. ದೀಸ್ ಆರ್ ಡಬಲ್ ಎಜ್ಡ್ ಸೋರ್ಡ್. ಈಗ ಪ್ರಮೋದ್ ತಿವಾರಿ ಅವ್ರು ಹೇಳ್ತಿದ್ರು ಇಷ್ಟೆಲ್ಲವನ್ನು ಹಿಮಂತ್ ಅವರು ಮಾಡ್ತಿರೋದೇನಕ್ಕೆ ಅಂದ್ರೆ ಮೋದಿ ಅವ್ರಿಗೆ ಅವರು ಬೆಣ್ಣೆ ಸವರೋದಕ್ಕೆ ಅಂತ. ಎಷ್ಟು ಬೆಣ್ಣೆ ಸವರಿದ್ದಾರೆ ಅಂದ್ರೆ ಅಸ್ಸಾಮಲ್ಲಿ ಬೆಣ್ಣೆನೆ ಖಾಲಿ ಆಗೋಗಿದೆ. ನೋಡಿ ನಾನೇನ್ ಹೇಳ್ತೀನಿ ಅಂತಂದ್ರೆ ಮೋದಿಜಿ ಅವ್ರ ಜಾಗದಲ್ಲಿದ್ದಾರೆ, ಪ್ರಧಾನ ಮಂತ್ರಿ ಆಗಿದ್ದಾರೆ, ದೇಶದ ನೇತಾರಾಗಿದ್ದಾರೆ. ರಾಷ್ಟ್ರಕ್ಕೀಗ ಏನು ಅಗತ್ಯ ಇದೆಯಂತಂದ್ರೆ ಗಾಂಧಿ ಫ್ಯಾಮಿಲಿ ಮತ್ತು ಕಾಂಗ್ರೆಸ್ನ ಏನು ಕಲ್ಚರ್ ಇದೆಯೋ ಅದು ಮುಗಿಬೇಕು ಅಂತ. ಅದಕ್ಕೋಸ್ಕರ ನಾನು ಭರ್ಪೂರ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಪ್ರಮೋದ್ ತಿವಾರಿ ಅವರು ಬರಬೇಕು ಅಂತಿದ್ರೆ ಅವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡಬಹುದು. ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಅವ್ರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ನನಗಂತೂ ಮುಸ್ಲಿಂ ಸಮಾಜದವರು ಬಂದು ಅವಾರ್ಡ್ ಕೊಡಬೇಕು, ಯಾಕಂದ್ರೆ ಒಬ್ಬ ಮುಸ್ಲಿಂ ಹುಡುಗಿಗೋಸ್ಕರ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ. ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ಮುಸ್ಲಿಂ ಹುಡುಗಿಗೆ ಡಾಕ್ಟರ್ ಆಗಬೇಕು ಅಂತಿದ್ರೆ ನಾನು ಅಗೇನ್ಸ್ಟ್ ಆಗಿರ್ತೀನ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ಹೂಡ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವ್ರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ತಾವು ಕೋಮುವಾದಿ ಅನ್ನೋ ಆರೋಪವಿದೆ. ಹಿಮಂತ್ ಅವರೇ, ಅಸ್ಸಾಂನ ಹೆಸರಾಂತ ರಾಜಕಾರಣಿ ಅಂದ್ರೆ ಬದ್ರುದ್ದೀನ್ ಅಜ್ಮಲ್ ಸಾಬ್. ಅವ್ರು ಹೇಳೋದೇನೆಂದ್ರೆ ಹಿಮಂತ ಬಿಸ್ವಾಲ್ ಸರ್ಮಾ ಮುಸಲ್ಮಾನರಿಗೆ ವೈರಿ. ಬೆಳಿಗ್ಗೆ ಹೇಳ್ತಿದ್ದ ಹಾಗೇನೆ ಎಲ್ಲಕ್ಕಿಂತ ಮೊದಲು ನೀವು ಯೋಚನೆ ಮಾಡೋದು ಮುಸಲ್ಮಾನರಿಗೆ ಯಾವ ರೀತಿ ತೊಂದರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಸರಿ, ನೋಡಿ, ನಾನಂತೂ ಆಂಟಿ ಮುಸ್ಲಿಂ ಖಂಡಿತ ಅಲ್ಲ ಮತ್ತು ಆಂಟಿ ಮುಸ್ಲಿಂ ಆಗೋದು ಬೇಕಾಗಿಲ್ಲ. ಆದರೆ ನಾನೊಬ್ಬ ಗೌರವಾನ್ವಿತ ಹಿಂದೂ ಆಗಿದ್ದೀನಿ. ಐ ಆಮ್ ಎ ಪ್ರೌಡ್ ಹಿಂದೂ. ಸೊ ಗೌರವಾನ್ವಿತ ಹಿಂದೂ ಅಂದರೆ ಅದು ಯಾವ ಥರ? 600 ಮದ್ರಾಸಗಳನ್ನು ಬಂದ್ ಮಾಡಿ ಪೂರ್ತಿ ಒಂದು ಲಿಸ್ಟ್ ಮಾಡಿಕೊಂಡು ಎಲ್ಲ ಮದ್ರಾಸಗಳನ್ನು ಬಂದ್ ಮಾಡೋದು ಅಂತ? ನೋಡಿ, ಹಿಂದೂಸ್ ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ನನ್ನ ಮನಸ್ಸಲ್ಲಿ ಕೂಡ ಇದೇ ಇದೆ. ಮುಸಲ್ಮಾನ್ ಹುಡುಗಿಯರು ಮದ್ರಾಸಕ್ಕೆ ಹೋಗಿ ತಮ್ಮ ಲೈಫ್ನ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಒಬ್ಬ ಶುದ್ಧ ಸನಾತನಿಯಾಗಿ ನಾನು ಮುಸಲ್ಮಾನರ ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿಯೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಮದ್ರಾಸಗಳು ಬಂದಾಗಬೇಕು ಅಂತ. ಪ್ರತಿಯೊಬ್ಬ ಮುಸಲ್ಮಾನ್ ಹುಡುಗಿ ಡಾಕ್ಟರ್, ಇಂಜಿನಿಯರ್ ಆಗಲೇಬೇಕು ಅಂತ. ಹಿಮಂತ ಅವರೇ,
ಮುಸಲ್ಮಾನರ ಮಕ್ಕಳು ಏನಾಗ್ತಾರೆ, ಎಲ್ಲಿ ಓದ್ತಾರೆ, ಇದನ್ನ ನೀವ್ ಯಾಕೆ ತೀರ್ಮಾನ ಮಾಡ್ತೀರಾ? ಅವ್ರು ತೀರ್ಮಾನ ಮಾಡ್ಲಿ ಬಿಡಿ. ತೀರ್ಮಾನ ಅವರೇ ಮಾಡ್ಕೋತಾರೆ. ಆದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ನೀವು ಮದ್ರಾಸ ಬಂದ್ ಮಾಡೋದನ್ನ ಬಿಡ್ಬೇಕಲ್ಲ. ನೋಡಿ, ತೀರ್ಮಾನ ಅವ್ರ ಅಪ್ಪ ಅಮ್ಮನೇ ತಗೋಬೇಕಾಗುತ್ತೆ. ಈಕೋ ಸಿಸ್ಟಮ್ ಮಾಡೋದು ನನ್ನ ಕೆಲಸ ಆಗುತ್ತೆ. ನಾನೀಗ ಒಂದು ಈಕೋ ಸಿಸ್ಟಮ್ನ ಮಾಡಿದ್ದೀನಿ ನೋಡಿ. ಇಲ್ಲಿ ನಿಮ್ದೊಂದು ಸ್ಕೂಲ್ ಇದೆ, ಕಾಲೇಜ್ ಇದೆ, ನೀವು ಹೋಗಿ ಡಾಕ್ಟರ್, ಇಂಜಿನಿಯರ್ ಆಗಬಹುದು. ಸೊ ಆ ಈಕೋ ಸಿಸ್ಟಮ್ ಮಾಡುವಂತ ಕೆಲಸ ನಂದಾಗಿದೆ, ನಿರ್ಣಯ ತಗೊಳ್ಳುವಂತ ಕೆಲಸ ಅವರ ಅಪ್ಪ ಅಮ್ಮಂದಾಗಿದೆ. ಯಾವ ಮುಸಲ್ಮಾನು ಪೊಲಿಟಿಷಿಯನ್ಸ್ ಹೊತ್ತಾಗಿರಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನೀವು ಹೇಳ್ತಾ ಇರೋದು ಮದ್ರಾಸದಲ್ಲಿ ಓದೋರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ ಅಂತ? ಇಲ್ಲ, ಎಲ್ಲಾಗ್ತಿದ್ದಾರೆ ಹೇಳಿ. ನೀವು ರೀಸೆಂಟ್ ಪೀರಿಯಡ್ ಅಲ್ಲಿ ಯಾರನ್ನಾದ್ರೂ ನೋಡಿದೀರಾ? ಅಂದ್ರೆ ಮದ್ರಾಸದಲ್ಲಿ ಮಾತು ಕೇಳ್ತಾ ಇದ್ದೆ, ಅವ್ರು ಹೇಳಿದ್ದೇನೆ. ಓವೈಸಿನ ನೀವು ಮುಸ್ಲಿಂ ಸಮಾಜದವರ ರೆಪ್ರೆಸೆಂಟೇಟಿವ್ ಆಗಿ ನೋಡಬೇಡಿ. ಅವನು ಎಲ್ಲಿಗೆ ಹೋದ್ರೂ ಮುಸಲ್ಮಾನ್ರೆ ಅವನಿಗೆ ವೋಟ್ ಹಾಕೋದಿಲ್ಲ. ಅವ್ರು ಹೇಳ್ತಿದ್ರು ಹಿಮಂತ ಬಿಸ್ವಾ ಸರ್ಮಾ ಅವರು ಸ್ಕೂಲ್ನಲ್ಲಿ ಇತಿಹಾಸನ ಸರಿಯಾಗಿ ಕಲ್ತಿಲ್ಲ, ಆದ್ರೆ ಮದ್ರಾಸದಲ್ಲಿ ಓದಿದಂಥವ್ರು ಹಿಂದೆ ಏನಿದ್ರು ಅವರೆಲ್ಲರೂ ಹಿಂದೆ ಅಂಗ್ರೇಜರ ವಿರುದ್ಧ ಹೋರಾಡಿದ್ರಂತೆ. ಅಂಗ್ರೇಜರ ವಿರುದ್ಧ ಯಾರಾದರೂ ಹೋರಾಡಿದ್ರು ಅಂತಂದ್ರೆ ಅದೇನು ಆಪತ್ತಿನ ವಿಷಯವಲ್ಲ. ಆದರೆ ಮದ್ರಾಸಾದಲ್ಲಿ ಓದ್ಬಿಟ್ಟು ತುಂಬ ಜನ ಬಾಂಬ್ಗಳನ್ನು ತಯಾರು ಮಾಡಿದ್ದಾರೆ, ಆಲ್-ಖೈದಾ ಸಂಘಟನೆನ ಜಾಯಿನ್ ಮಾಡಿದ್ದಾರೆ. ಸೊ ಹಿಸ್ಟ್ರಿನ ನಿಮ್ದೇನು ಪಾಸಿಟಿವ್ ಸೈಡ್ ಇದೆ ಅದನ್ನ ತೋರಿಸ್ಬೇಡಿ. ಹಿಸ್ಟ್ರಿ ರೆಪ್ರೆಸೆಂಟ್ ಬೋತ್ ಪಾಸಿಟಿವಿಟಿ ಆ್ಯಂಡ್ ನೆಗೆಟಿವಿಟಿ, ಆ್ಯಂಡ್ ಅದರ ಎವರೇಜ್ನ ನೀವು ತೆಗೆದುಕೊಳ್ಳಿ. ರೀಸೆಂಟ್ 30 ಇಯರ್ಸಲ್ಲಿ ನೀವು ನೋಡೋದಾದರೆ ಯಾವ ಮದ್ರಾಸದಿಂದ ಇಂಥ ಒಂದು ಮಹಾಪುರುಷನ ಜನನವಾಗಿದೆ, ಯಾರು ಭಾರತದ ಉತ್ಥಾನಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ, ಯಾರು ತನ್ನ ಕಮ್ಯುನಿಟಿಯ ಮೇಲಕ್ಕೆ ಹೋಗಿ ಹ್ಯುಮ್ಯಾನಿಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ ತೋರಿಸಿ. ನಾನಂತೂ ಎಲ್ಲೂ ಕೇಳಲೇ ಇಲ್ಲ, ಎಲ್ಲೂ ನೋಡೂ ಕೂಡ ಇಲ್ಲ. ಹಾಳಾಗಿದೆ ಅಂತ ಕೂಡ ನಾನು ಎಲ್ಲೂ ಹೇಳ್ತಾ ಇಲ್ಲ. ಅಂದ್ರೆ ಮದ್ರಾಸದಲ್ಲಿ ಓದೋದು ಅಂತಂದ್ರೆ ಯು ಬಿಕಮ್ ಎ ಟೆರರಿಸ್ಟ್. ನೋ, ಐ ಡು ನಾಟ್ ಅಗ್ರಿ. ನನ್ನ ಪಾಯಿಂಟ್ ಏನು ಅಂತಂದ್ರೆ, ಮದ್ರಾಸದಲ್ಲಿ ನೀವು ಓದಿದ ನಂತರ ನಿಮ್ಮ ಜನರಲ್ ಎಜುಕೇಶನ್ ಅನ್ನೋ ರಸ್ತೆ ಏನಿರುತ್ತೆ ಅದು ಕ್ಲೋಸ್ ಆಗಿಬಿಡುತ್ತೆ. ನೀವು ಮದ್ರಾಸಕ್ಕೆ ಕರ್ಕೊಂಡು ಹೋಗಬೇಡಿ. ಖುರಾನ್ ಶರೀಫ್ನ ಜ್ಞಾನ ಇರೋದು ಅಗತ್ಯವಾಗಿದೆ ಆಸ್ ಯು ಆರ್ ಫಾಲೋಯಿಂಗ್ ಇಸ್ಲಾಂ. ಮನೆಯಲ್ಲಿ ಓದಿ, ಮಸೀದಿಯಲ್ಲಿನ ಈಕೋ ಸಿಸ್ಟಮ್ ಅಲ್ಲಿ ಅವ್ರನ್ನ ಓದಿಸಿ. ಆದರೆ ನಿಮ್ಮ ಮಗ ಅಥವಾ ಮಗಳಿಗೆ ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ. ಯು ಮೇ ಬಿ ಹಿಸ್ ಬಯಾಲಜಿಕಲ್ ಪೇರೆಂಟ್, ಬಟ್ ಅದು ಹೇಗೆ ನೀವು ಅವ್ರ ಲೈಫ್ನ ಬಾಗಿಲನ್ನ ಬಂದ್ ಮಾಡೋಕೆ ಸಾಧ್ಯ ಆಗುತ್ತೆ? ಒಂದ್ ವೇಳೆ ಅವ್ರಿಗೆ ಮನ್ಸಿದ್ರೆ ಆಫ್ಟರ್ 16 ಇಯರ್ಸ್ ಅವರಿಗೆ ಥಿಯೋಲಾಜಿಕಲ್ ಸ್ಕಾಲರ್ ಆಗಬೇಕು ಅಂದ್ರೆ ಅವ್ರು ಖುದ್ದಾಗಿ ಮದ್ರಾಸಕ್ಕೆ ಹೋಗಿ ಓದ್ಕೋತಾರೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದ್ರಾಸಕ್ಕೆ ಹಾಕ್ಬೇಡಿ, ಅವರಿಗೆ ಆಪ್ಷನ್ನ ಓಪನ್ ಆಗಿಟ್ಬಿಡಿ. ನೋಡಿ, ನೀವು ಅವ್ರಿಗೆ ಹೇಳ್ತಾ ಇರೋದೇನೆಂದ್ರೆ ಸ್ಟೂಡೆಂಟ್ಸ್ಗೆ ಒಳ್ಳೇದು ಬಯಸ್ತಾ ಇದ್ದೀರಿ ಅಂತ. ಯಾವ ರೀತಿ ಒಳ್ಳೇದು ಬಯಸ್ತಿದ್ದೀರಿ ಅಂದ್ರೆ ಮದ್ರಾಸದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಕಾನೂನು ಮಾಡಿ ಅವರನ್ನ ಪೊಲೀಸ್ ಸ್ಟೇಷನ್ನಲ್ಲಿ ರಿಪೋರ್ಟ್ ಮಾಡಬೇಕು ಅಂತನಾ? ನೋಡಿ, ಅದೊಂದು ಸಿಚುವೇಶನ್ ಡಿಮಾಂಡ್ ಮಾಡುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಅಸ್ಸಾಮಿನಲ್ಲಿ ಆಲ್-ಖೈದಾ ಅವರ ಎಷ್ಟೊಂದು ಮಾಡ್ಯೂಲ್ಗಳು ನಮಗೆ ಸಿಕ್ಕಿದೆ ಅಂತಂದ್ರೆ 54 ಮಾಡ್ಯೂಲ್ಸ್. ಮತ್ತೆ ಆ 54 ಮಾಡ್ಯೂಲ್ನಲ್ಲೇ ಮದ್ರಾಸಾ ಟೀಚರ್ಸ್ ಹೂ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್ ಅಸ್ಸಾಂ ಅವರ ಇನ್ವಾಲ್ವ್ಮೆಂಟ್ನಲ್ಲೇ ಇದೆ. ಸೊ ಹಾಗಾಗಿಯೇ ನಾನು ಮದ್ರಾಸಾ ಕಮಿಟಿಗೆ ಹೇಳಿದ್ದೀನಿ, ಏನಂದ್ರೆ ಹೊರಗಡೆಯಿಂದ ಯಾರೇ ಬಂದರೂ ಕೂಡ ಠಾಣೆಯಲ್ಲೇ ಅವ್ರ ಬಗ್ಗೆ ರಿಜಿಸ್ಟರ್ ಮಾಡಿಸಿ. ಸೊ ವಿ ಕ್ಯಾನ್ ಡೂ ಡ್ಯೂ ಡಿಲಿಜೆನ್ಸ್ ಆಫ್ ಹಿಸ್ ಕ್ಯಾರೆಕ್ಟರ್ ಫ್ರಮ್ ದ ಅದರ್ ಗೌರ್ಮೆಂಟ್. ಮತ್ತೆ ತುಂಬಾನೇ ಸಮಯದಿಂದ ಬಾಂಗ್ಲಾದೇಶಿ ಸಿಟಿಸನ್ಸ್ ಕೂಡ ಅಸ್ಸಾಂನಲ್ಲಿರೋ ಮದ್ರಾಸಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಆಲ್-ಖೈದಾ ಮಾಡ್ಯೂಲ್ ಅಲ್ಲಿ ಡೆವಲಪ್ ಆಗುತ್ತೆ, ಮತ್ತೆ ಇಡೀ ಸಮಾಜದ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿಯೇ ಅನ್ಲೈಕ್ ದ ಇಂಪ್ರೆಷನ್ ಇನ್ ಔಟ್ಸೈಡ್ ಅಸ್ಸಾಂ, ಅಸ್ಸಾಮಿನಲ್ಲಿ ನಾವು ಸಮಾಜದ ಜೊತೆ, ಕೋಮಿನ ಜೊತೆ ಹಂಚ್ಕೊಂಡೇನೆ ಈ ಥರದ ತೀರ್ಮಾನನ ತಗೋತೀನಿ. ಮತ್ತೆ ಹಾಗಾಗಿಯೇ ಅಸ್ಸಾಂನಲ್ಲಿ ಯಾವುದೇ ರೀತಿಯ ಕಮ್ಯುನಲ್ ಪ್ರಾಬ್ಲಮ್ ಕೂಡ ಇಲ್ಲ. ಮುಸಲ್ಮಾನರು ನನ್ನನ್ನು ಗೌರವಿಸ್ತಾರೆ, ನನ್ನ ಕೆಲಸನ ಗೌರವಿಸ್ತಾರೆ, ಮತ್ತು ನಾನು ಕೂಡ ಅವ್ರನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಿ, ಆದ್ರೆ ಫ್ರೀಡಮ್ ಮಾತ್ರ ಕೊಡಲ್ಲ. ಆಮೇಲೆ ಹೇಳ್ತೀರಿ 4 ಮದುವೆ ಆಗೋದ್ರಿಂದ ತೊಂದರೆ ಆಗುತ್ತೆ ಅಂತ. ಖಂಡಿತವಾಗ್ಲೂ ತೊಂದರೆ ಇದೆ, ಅಂದ್ರೆ ತುಂಬಾನೇ ತೊಂದರೆ ಇದೆ. ನನ್ನ ಮಗಳಿಗೆ, ನಿಮ್ಮ ಮತ್ತು ನನ್ನ ಮಗಳಿಗೆ ನಾವು ಅಂಥ ಒಂದು ವ್ಯಕ್ತಿಯೊಂದಿಗೆ ಮದುವೆ ಮಾಡಿಸ್ತೀವ ಯಾರಿಗೆ ಆಗಲೇ 3-4 ಜನ ಪತ್ನಿಯರಿದ್ದಾರೆ? ಯಾವ ಕೆಲಸನ ನಾನು ನನ್ನ ಮಗಳಿಗೋಸ್ಕರ ಮಾಡೋದಿಲ್ವೋ ಹಾಗೆ ಯಾವುದೇ ಮುಸ್ಲಿಂ ಹುಡುಗಿ ಜೊತೆ ಆ ಥರ ಮಾಡೋದಕ್ಕೆ ನಾನು ಕೂಡ ಬಿಡೋದಿಲ್ಲ. ಆದರೆ ನೀವು ಅವ್ರನ್ನ ತಡೆಯೋದಕ್ಕಾಗಲ್ಲ, ಇದು ಅವರ ಇಷ್ಟ. ಶರಿಯತ್ತಲ್ಲಿ ಹೇಳಲೇಬೇಡಿ. ನೋಡಿ, ಈ ದೇಶದಲ್ಲಿ ಇಂಥ ವಿಷಯಗಳಿಗೆ ತುಂಬಾನೇ ಜನ ತುಷ್ಟೀಕರಣ ಅಂತ ಹೇಳ್ತಾರೆ, ಆದ್ರೆ ಯಾರೊಬ್ರು ಅದನ್ನ ತಡೆಯೋ ಪ್ರಯತ್ನ ಮಾಡೋದಿಲ್ಲ. ನಾನು ಅದನ್ನ ತಡೆದು ತೋರಿಸ್ತೀನಿ.
ಯಾಕೆ? ಐ ವಿಲ್ ಸ್ಟಾಪ್ ದೆಮ್ ಬೈ ದ ಫೋರ್ಸ್ ಆಫ್ ಲಾ. ಹಾಗಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಪ್ರತಿ ಸಲನೂ ಹೇಳ್ತಾ ಇರುತ್ತೆ. ಕಾನೂನಿನಲ್ಲಿ, ಭಾರತದ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಕೂಡ ಹೇಳಲಾಗಿದೆ ಏನಂದ್ರೆ ನೀವು ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಮಾಡಿ ಅಂತ. ಕಾಂಗ್ರೆಸ್ನವರು ಜನಗಳ ಮನಸ್ಸಲ್ಲಿ ಒಂದು ಬೀಜ ಬಿತ್ತಿದ್ರು ಏನಂದ್ರೆ ಮುಸ್ಲಿಂ ಪರ್ಸನಲ್ ಲಾನ ನೀವು ರಿಫಾರ್ಮ್ ಮಾಡೋದಕ್ಕೆ ಆಗೋಲ್ಲ ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್, ನಾಟ್ ಅಡ್ವೈಸ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್ ಆಲ್ ಪೊಲಿಟಿಕಲ್ ಪೀಪಲ್, ಇನ್ಕ್ಲೂಡಿಂಗ್ ದ ಪೀಪಲ್ ಇನ್ ಗವರ್ಮೆಂಟ್, ಟು ವರ್ಕ್ ಅಂಡ್ ಟು ಬ್ರಿಂಗ್ ರಿಫಾರ್ಮ್ ಇನ್ ಮುಸ್ಲಿಂ ಪರ್ಸನಲ್ ಲಾ. ಇದು ನಮ್ಮ ಕರ್ತವ್ಯ ಆಗಿದೆ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಆಗುತ್ತೋ ಅದಾವಾಗ ಆಗುತ್ತೆ. ಈಗಂತೂ ಅವ್ರಿಗೆ ಇಸ್ಲಾಮಲ್ಲಿ ಅಲೋ ಇದೆ, ಅಲ್ಲ ಗಂಡ ಹೆಂಡತಿನ ರಾಜಿ ಆದ್ರೆ ಇದ್ರಲ್ಲಿ ಸಮಸ್ಯೆ ಏನು? ಅಯ್ಯೋ, ಹೀಗೆ ಗಂಡ ಹೆಂಡತಿ ರಾಜಿ ಆಗ್ತಾರೇನು? ಇಲ್ಲಿ ಹೆಂಡತಿಂದಿರನ್ನ ಜಬರ್ದಸ್ತಿಯಾಗಿ ರಾಜಿ ಮಾಡಿಸ್ಲಾಗ್ತಾ ಇದೆ ಬಿಕಾಸ್ ಆಫ್ ಸಮ್ ಕೈಂಡ್ಸ್ ಆಫ್ ರೀಸನ್. ನೀವು ಹೀಗೆ ಹೇಳ್ಬೋದು ಇದು ಹೆಂಡತಿಯರಿಗೆ ಒಂದು ಡಿಫೆಮೇಟರಿ ಅಲ್ವಾ ಅಂತ. ನಿಮ್ಮ ಹಸ್ಬೆಂಡಿಗಾಗಿದೆ 70 years ಮತ್ತೆ ಹೆಂಡತಿಗಾಗಿದೆ 28 years, 24 years. ಇದು ಅವ್ರ ವಿಚಾರ ಅಲ್ವಾ? ನೋಡಿ, ಇದೇ ತಪ್ಪಾಗ್ತಿರೋದು. ಅವ್ರನ್ನ ನಮ್ಗೇನು ವೋಟ್ ಮಾಡೋದಿಲ್ವಾ? ವೋಟ್ ಮಾಡೋದಿಲ್ವಾ? ನಮ್ಗೇನು ಹಿಂದೂ ಅಲ್ಲಲ್ಲ ಅಂದ್ರೆ ನಮ್ಗೆ ಏನಂದ್ರೆ ಯಾವ ಮಿನಿಸ್ಟರ್ಗೂ ಅವ್ರು ವೋಟ್ ಮಾಡೋದಿಲ್ವಾ? ನೀವೇನು ಇದು 2 ಸೊಸೈಟಿನಾಗ ಮಾಡಿ ಇಟ್ಟಿದ್ದೀರಾ? ಏನು ಅವ್ರ ಮಾತಿದೆ ಅವ್ರು ಮಾಡ್ಕೊಂಡಿರ್ಲಿ ಬಿಡಿ ಅಂತ ಅಲ್ರಪ್ಪ. ದೇ ಆರ್ ಪೀಪಲ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ 2 ಸಮಾಜಗಳಿಲ್ಲ. ನೀವು ಎಲ್ಲಾ ವಿಷಯಗಳಲ್ಲೂ ಹೀಗೆ ಮಾಡ್ತಾ ಇದ್ದೀರಾ. ನೀವು ಚೈಲ್ಡ್ ಮ್ಯಾರೇಜಸ್ಗೆ ತಡೆ ಹಾಕಿದ್ರಿ. ಮತ್ತೆ ಅಜ್ಮಲ್ ಸಾಬ್ ಹೇಳೋದೇನಂದ್ರೆ ಇದರಲ್ಲಿ 90% ಮುಸ್ಲಿಂ ಯುವಜನತೆ ಏನಿದೆ ಅವ್ರನ್ನ ಉದ್ದೇಶ ಇಟ್ಕೊಂಡು ಹೀಗೆ ಮಾಡಿದ್ರಿ ಅಂತ. ನೀವು ಈ ತರ ರಿಸ್ಕ್ ತಗೊಂಡ್ರೆ ಖಂಡಿತವಾಗ್ಲೂ 99% ಕೂಡ ಆಗ್ಬೋದು. ಕಾನೂನಿದೆ. ಒಂದ್ ವೇಳೆ ನೀವು ಕಾನೂನನ್ನ ವೈಲೇಷನ್ ಮಾಡಿದ್ರೆ ಹಿಂದೂ ಕೂಡ ವೈಲೇಟ್ ಮಾಡ್ತಾನೆ, ಹಿಂದೂ ಅರೆಸ್ಟ್ ಆಗ್ತಾನೆ. ಮುಸಲ್ಮಾನ್ ವೈಲೇಟ್ ಮಾಡಿದ್ರೆ ಮುಸಲ್ಮಾನ್ ಅರೆಸ್ಟ್ ಆಗ್ತಾನೆ. ಇಟ್ಸ್ ಅ ರೈಟ್ ಟು ಅರೆಸ್ಟ್ ದೆಮ್ ಆಸ್ ಎ ಸಿಟಿಸನ್. ರಿಲಿಜನ್ ಅಂತೂ ನಾನು ಖಂಡಿತ ನೋಡೋದಿಲ್ಲ. ಅದು ಅಜ್ಮಲ್ ಕೆಲಸ ಆಗಿದೆ, OIC ಕೆಲಸ ಆಗಿದೆ. ರಿಲಿಜನ್ ತಲೆ ಮೇಲೆ ಎತ್ಕೊಂಡು ಓಡಾಡೋದು ನನ್ನ ಕೆಲಸ ಅಂತೂ ಅಲ್ವೇ ಅಲ್ಲ. ಅವರ ಸಲಹೆ ಏನು ಅಂದ್ರೆ ಹಿಂದೂ ಹೆಣ್ಮಕ್ಳಿಗೂ ಕೂಡ ಕಮ್ಮಿ ವಯಸ್ಸಲ್ಲೇ ಮದುವೆ ಮಾಡಬೇಕು ಅಂತ. ಯಾಕಂದ್ರೆ ಕಾಲ ಕೆಟ್ಟೋಗಿದ್ಯಂತೆ. ಗೊತ್ತಿದೆ, ಅವ್ರಾಗ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ನೀವು ಮಾಡೋದಕ್ಕೆ ಬಿಡ್ತೀರಾ? ಹಿಂದೂ ಹುಡುಗಿಯರಿಗೋಸ್ಕರ ಅವ್ರದ್ದೇನು ಸಲಹೆ ಇದೆ, ಆ ಸಲಹೆನ ನೀವೇನಾದ್ರೂ ಒಪ್ಕೋತೀರಾ ಹೇಳಿ? ಆ ಸಲಹೆನ ಯಾರು ಹಿಂದೂಗಳು ಕೂಡ 16 ವಯಸ್ಸಲ್ಲಿ ಮದುವೆ ಆಗಬೇಕು ಅಂತ ಸಲಹೆಗಳನ್ನ ಕೊಡ್ತಾರೋ, ಡೂ ಯು ಥಿಂಕ್ ದೇ ಹ್ಯಾವ್ ಸಮ್ ರಿಗಾರ್ಡ್ಸ್ ಫ್ರಮ್ ಹ್ಯೂಮನ್ ವ್ಯಾಲ್ಯೂಸ್? ಇದೇನು ಟಿವಿಯಲ್ಲಿ ಬಂದು ಅವ್ರು ಹೇಳ್ತಾರೋ ಅವ್ರದ್ದು ನೀವು ಅವ್ರ ಯೋಚನೆನ ನೀವು ಅರ್ಥ ಮಾಡ್ಕೋಬಹುದಾಗಿದೆ. ಏನಂದ್ರೆ ಹೌ ದೇ ಟ್ರೀಟ್ ಗರ್ಲ್ಸ್, ಹೌ ದೇ ಟ್ರೀಟ್ ದ ಅದರ್ ಜೆಂಡರ್. ಆದ್ರೆ ಈಗ ನೋಡಿ, ಇದು ಅರ್ಥ ಆಗಲ್ಲ. ಈಗ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದ್ರೆ ಹಿಜಾಬ್ ಬ್ಯಾನ್ ಆಗ್ಬೇಕು ಅಂತ ಮಾಡಿದ್ರಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಆ ಬ್ಯಾನ್ ತಡೆ ಹಾಕ್ತಾ ಇದ್ದಾರೆ. ನೋಡಿ, ಸಿವಿಲೈಸೇಷನಲ್ ಬ್ಯಾಟಲ್ಸ್ ಫಾರ್ ವ್ಯಾಲ್ಯೂಸ್ ಕಂಟಿನ್ಯೂಸ್ ಫಾರ್ ಮೆನಿ ಇಯರ್ಸ್. ಇವತ್ತು ನಿಮ್ಮ ದಿನ ಆಗಿರುತ್ತೆ, ನೀವು ನಿರ್ಬಂಧನ ತೆಗಿತೀರಾ. ನಮ್ಮ ದಿನ ಬಂದಾಗ ನಾವು ಪೂರ್ತಿ ನಿರ್ಬಂಧ ಹಾಕ್ಬಿಡ್ತೀವಿ. ಧರ್ಮ ಒಂದೇ ಟೆನ್ಯೂರ್ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗೋದಿಲ್ಲ. ಹಾಗಾಗಿ ಕೆಲವರು ನಮ್ಮ ಭಾರತೀಯ ಜನಗಳಿದ್ದಾರೆ, ಸನಾತನಿ ಜನಗಳಿದ್ದಾರೆ, ಅವರು ಇಂಪೇಷಂಟ್ ಆಗ್ಬಿಡ್ತಾರೆ. ಈ ಕೆಲಸ ಯಾಕಾಗ್ಲಿಲ್ಲ, ಆ ಕೆಲಸ ಯಾಕಿನ್ನೂ ಆಗಿಲ್ಲ ಅಂತ. ದೀಸ್ ಆರ್ ಲಾಂಗ್ ಬ್ಯಾಟಲ್ಸ್. ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣಗೋಸ್ಕರ 500 ವರ್ಷಗಳು ಕಳಿಬೇಕಾಯ್ತು. ಈಗ ಹಿಜಾಬ್ ಮೇಲಿನ ಬ್ಯಾನ್ ತೆಗೆಯೋದಕ್ಕೋಸ್ಕರ ಹಿಜಾಬ್ ಮೇಲಿನ ಬ್ಯಾನ್ ಸ್ಕೂಲ್ಗಳಲ್ಲಿ, ವಿ ಆರ್ ನಾಟ್ ಅಗೇನ್ಸ್ಟ್ ಹಿಜಾಬ್. ನೀವು ಮನೆಯಲ್ಲಿ ಹಿಜಾಬ್ನ ಹಾಕೊಳ್ಳಿ. ಐ ಆಮ್ ನಾಟ್ ಎಟ್ ಆಲ್ ಅಪೋಸ್ ಟು ಯುವರ್ ರಿಲಿಜಿಯಸ್ ಕಲ್ಚರ್. ಮನೇಲಿ ನೀವು ಮಾರ್ಕೆಟಿಗೆ ಬರ್ತೀರಿ, ನಿಮಗೆ ಹಿಜಾಬ್ ತುಂಬ ಇಷ್ಟ ಆಗಿರುತ್ತೆ, ಅಥವಾ ಇದು ನಿಮಗೆ ರಿಲಿಜಿಯಸ್ ಆಗಿದ್ದಿದ್ರೆ ನೀವು ಹಿಜಾಬ್ನ ಹಾಕ್ಕೊಳ್ಳಿ, ನನಗೇನು ತೊಂದರೆನೇ ಇಲ್ಲ. ಬಟ್ ಸ್ಕೂಲ್ನಲ್ಲಿ ಫಿಸಿಕ್ಸ್ನ ಕ್ಲಾಸು ನಡೀತಿರ್ಬೇಕಾದ್ರೆ ನಿಮಗೆ ಹಿಜಾಬ್ ವಿಲ್ ಹೆಲ್ಪ್ ಯು ಆರ್ ನಾಟ್? ಆರ್ ಒಂದೇ ಕ್ಲಾಸ್ನಲ್ಲಿ ಯೂನಿಫಾರ್ಮ್ ಮೀನ್ಸ್ ವಾಟ್? ದಟ್ ದೆರ್ ಈಸ್ ನೋ ರಿಲಿಜನ್, ನೋ ಅದರ್ ಬ್ಯಾರಿಯರ್ಸ್. ನಾವೆಲ್ಲ ಒಂದು ರೀತಿಯಲ್ಲಿ ಯೂನಿಫಾರ್ಮ್ ಆಗ್ಬಿಟ್ಟು ಇರ್ತೀವಿ ಅಲ್ಲಿ ವೈ ಯು ಬ್ರಿಂಗ್ ಸಮಥಿಂಗ್ ವಿಚ್ ಈಸ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ ಯೂನಿಫಾರ್ಮಿಟಿ. ಸೊ ಇದನ್ನ ನಾನು ಒಪ್ಕೋತೀನಿ. ಅದಕ್ಕೆ ಇವತ್ತು ಕೂಡ ನರೇಂದ್ರ ಮೋದಿಜಿ ಮತ್ತೆ BJP ದೇಶದ ಎಲ್ಲಾ ಕಡೆ ಇದ್ರ ಬಗ್ಗೆ ಏನು ಯಾವುದೇ ಶಾಸನ ಮಾಡಿಲ್ಲ. ದ ಬ್ಯಾಟಲ್ ಫಾರ್ ಧರ್ಮ ಸ್ಟಿಲ್ ಕಂಟಿನ್ಯೂಸ್. ವಿ ಹ್ಯಾವ್ ನಾಟ್ ರೀಚ್ ದ ಕ್ಲೈಮ್ಯಾಕ್ಸ್. ಸೊ ಹಾಗಾಗಿಯೇ ಕೆಲವು ಸಲ ಅವರು, ಕೆಲವು ಸಲ ನಾವು, ಇದು ನಡೀತಾನೆ ಇರುತ್ತೆ. ಅಲ್ಲ, ಇದರಿಂದ ನಿಮ್ಗೆ ಅನ್ಸಲ್ವಾ ನೀವು ಫುಲ್ ಆಂಟಿ ಮುಸ್ಲಿಂ ಅಂತ, ಮುಸಲ್ಮಾನ? ನನಗಂತೂ ಮುಸ್ಲಿಂ ಸಮಾಜದವರು ಬಂದು ಅವಾರ್ಡ್ ಕೊಡಬೇಕು. ಯಾಕಂದ್ರೆ ಒಬ್ಬ ಮುಸ್ಲಿಂ ಹುಡುಗಿಗೋಸ್ಕರ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ.
ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಮುಸ್ಲಿಂ ಹುಡುಗಿಗೆ ಡಾಕ್ಟರ್ ಆಗಬೇಕು ಅಂತಿದ್ರೆ ನಾನು ಅಗೇನ್ಸ್ಟ್ ಆಗಿರ್ತೀನ? ಒಂದ್ ವೇಳೆ ನಾನು ಹೇಳಿದ್ರೆ ಮುಸ್ಲಿಂ ಹುಡುಗಿಯರಿಗೆ ಒಬ್ಬನೇ ಹಸ್ಬೆಂಡ್ ಇರಬೇಕು ಅಂತ ಹೇಳಿದ್ರೆ ನಾನು ಮುಸ್ಲಿಂ ಅವರಿಗೆ ಅಗೇನ್ಸ್ಟ್ ಆಗಿರ್ತೀನ? ಹಜರತ್ ಮೊಹಮ್ಮದ್ ಹೇಳ್ಬಿಟ್ಟು ಹೋಗಿದ್ದಾರೆ ಏನಂದ್ರೆ, ಇಸ್ಲಾಮಲ್ಲಿ ಮೊನೋಗಮಿ ಈಸ್ ಎ ರೂಲ್, ಪೊಲಿಗಮಿ ಈಸ್ ಅನ್ ಎಕ್ಸೆಪ್ಷನ್. ಸೊ ಅಲ್ಲಾಗೆ ಹಿ ಈಸ್ ದ ಸೋಲ್ ಮೆಸೆಂಜರ್ ಆಸ್ ಪರ್ ಇಸ್ಲಾಮ್ ಇಸ್ ಕನ್ಸರ್ನ್ಡ್. ಮತ್ತು ನಬಿ ಕೂಡ ಇದ್ದಾರೆ. ನಬಿ ಏನು ಹೇಳ್ಬಿಟ್ಟು ಹೋಗಿದ್ದಾರೆ ಅಂದ್ರೆ, ಮುಸ್ಲಿಂ ಅವರು ಮೊನೋಗಮಿನ ಪ್ರಾಕ್ಟೀಸ್ ಮಾಡಬೇಕು ಅಂತ. ಮತ್ತೆ ಪಾಲಿಗಮಿನ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಅದರ ರೂಲ್ಸ್ ಎಷ್ಟಿದೆ ಗೊತ್ತಾ? ಯು ಹ್ಯಾವ್ ಟು ಟೇಕ್ ಕಾನ್ಸೆಂಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ವೈಫ್ ಅಂಡ್ ದ್ಯಾಟ್ ಕಾನ್ಸೆಂಟ್ ಹ್ಯಾಸ್ ಟು ಬಿ ವಾಲಂಟಿಯರಿಲಿ. ಅದು ಸಮಾಜದಲ್ಲಿ ನಡೀತಿದ್ಯಾ ಹೇಳಿ? ನಮ್ಮ ಸಂವಿಧಾನ ಏನಿದೆ ಅದು ಎಲ್ರಿಗೂ ಏನ್ ಹೇಳುತ್ತೆ ಅಂದ್ರೆ, ತಮ್ಮ ಪಂಥವನ್ನ ತಮ್ಮ ಧರ್ಮವನ್ನ ಹೇಗೆ ಬೇಕೋ ಹಾಗೆ. ಇಲ್ಲ ನೋಡಿ, ಅದು ತಪ್ಪಾದ ಮಾತು. ಸಂವಿಧಾನ ಇದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ. ನಾನು ಇದನ್ನೇ ನಿಮ್ಗೆ ಹೇಳಬೇಕು ಅಂತ ಇರೋದು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ನಾನು ಪೊಲಿಟಿಕಲ್ ಸೈನ್ಸ್ನ ವಿದ್ಯಾರ್ಥಿ ಕೂಡ ಆಗಿದ್ದೆ. ಭಾರತದ ಸಂವಿಧಾನದ ಪ್ರಣಾಳಿಕೆ ಏನ್ ಹೇಳ್ತಂದ್ರೆ, ನಮಗದು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಅಂತಂದ್ರೆ, ನೀವು ಆದಷ್ಟು ಬೇಗನೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಲಾಗು ಮಾಡಿ ಅಂತ. ಹಾಗಾಗಿ ಭಾರತ ದೇಶದಲ್ಲಿ ಒಂದು ಕಾಮನ್ ಸ್ಟ್ಯಾಂಡರ್ಡ್ ಆಗಬೇಕಾಗಿದೆ ಆನ್ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಹ್ಯೂಮನ್ ಡಿಗ್ನಿಟಿ. ನಮ್ಮ ಸಂವಿಧಾನ ಇದನ್ನು ಯಾವತ್ತೂ ಅಲೋ ಮಾಡೋದಿಲ್ಲ. ಸೊ ನೀವು ಆದಷ್ಟು ಬೇಗ ಹಿಂದೂ ರಾಷ್ಟ್ರ ಮಾಡಬೇಕು ಅಂತಿದ್ದೀರಾ? ಭಾರತ ಅಂತೂ ಹಿಂದೂ ರಾಷ್ಟ್ರನೇ ಆಗಿದೆ. ಇದು ಕೂಡ ಒಂದು ತಪ್ಪಾದ ಮಾಹಿತಿಯಾಗಿದೆ. ಭಾರತವನ್ನು ಯಾರು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಾಗಿಲ್ಲ. 6000 ವರ್ಷದಿಂದ ಭಾರತ ಹಿಂದೂ ಸಿವಿಲೈಸೇಷನ್ನೇ ಆಗಿದೆ. ಭಾರತದಲ್ಲಿ ಇನ್ನೇನಿದೆ? ಭಾರತದ ಮೂಲೆ ಮೂಲೆಯಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ಕಣ ಕಣದಲ್ಲೂ, ನದಿಯಲ್ಲೂ, ಸಮುದ್ರದಲ್ಲೂ ಹಿಂದುತ್ವನೇ ಇದೆ. 6000 ವರ್ಷಗಳಿಂದ ನಾವು ಹಿಂದೂ ಆಗಿದ್ವಿ. ನಮ್ಮ ಪೊಲಿಟಿಷಿಯನ್ಸ್ ಹೇಳ್ತಾರೆ ಇದನ್ನ ಹಿಂದೂ ರಾಷ್ಟ್ರ ಆಗಿ ಮಾಡಬೇಕು ಅಂತ. ಅಲ್ಲ ರೀ, ನಾವು 6000 ವರ್ಷಗಳಿಂದ ಹಿಂದೂನೇ ಆಗಿದ್ವಿ. ಮತ್ತು ಎಲ್ಲಿವರೆಗೂ ಸೂರ್ಯಚಂದ್ರರು ಇರ್ತಾರೋ ಅಲ್ಲಿವರೆಗೂ ಭಾರತದಲ್ಲಿ ಹಿಂದೂ ಸಿವಿಲೈಸೇಷನ್ ಇರುತ್ತೆ. ನಾನೇನು ಮಾಡಬೇಕಾಗಿಲ್ಲ. ನಮ್ಮ ಋಷಿ ಮುನಿಗಳೇ ಹಿಂದೂ ಸದ್ಭಾವನೆಯ ಎಷ್ಟೊಂದು ದೊಡ್ಡ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅದು ಯಾವತ್ತೂ ಮುರಿಯೋದೇ ಇಲ್ಲ. ಸರ್ವಧರ್ಮ ಏಕತೆಯಲ್ಲಿ ವಿಶ್ವಾಸವನ್ನ ಇಟ್ಟಿರ್ತಾರೆ. ಆಗುತ್ತೆ. ದಟ್ ಈಸ್ ವೈ ಐ ಆಮ್ ಸ್ಪೀಕಿಂಗ್ ಫಾರ್ ದಿ ವೆಲ್ಫೇರ್ ಆಫ್ ದ ಮುಸ್ಲಿಂ. ಯಾವ ರೀತಿ ಭಾರತವನ್ನ ಮಾಡಬೇಕು ಅಂದ್ರೆ ಅದರಲ್ಲಿ ಬಾಬರ್ನ ಹೆಸರು ಇರಬಾರ್ದು, ನಿಜಾಮ್ನ ಹಿಸ್ಟ್ರಿನ ಯಾರು ಓದಬಾರ್ದು. ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಬಾಬರ್ ಒಬ್ಬ ಆಕ್ರಮಣಕಾರ. ಬಾಬರ್ ಹೆಸರು ಏನಕ್ಕೆ ಬೇಕು ಹೇಳಿ? ಯಾಕಂದ್ರೆ ಬಾಬರ್ ಒಬ್ಬ ಆಕ್ರಮಣಕಾರ ಅಲ್ವಾ? ಆಕ್ರಮಣಕಾರನ ಹೆಸರು ಯಾಕೆ ಬೇಕು? ಆಕ್ರಮಣಕಾರನ ಹೆಸರು ವಾಲ್ ಆಫ್ ಫೇಮಲ್ಲಿ ಯಾಕೆ ಹಾಕಬೇಕು ಹೇಳಿ? ಬಟ್ ನಾವು ಹೆಸರನ್ನ, ನಾವಂತೂ APJ ಅಬ್ದುಲ್ ಕಲಾಂ ಅವರ ಹೆಸರನ್ನ ಯಾವಾಗಲೂ ಇಡ್ತೀವಿ. ನಮಗೆ ಮುಸಲ್ಮಾನ್ ಅವರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. APJ ಅಬ್ದುಲ್ ಕಲಾಂ ಈಸ್ ವರ್ಷಿಪ್ಡ್ ಬೈ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಎವ್ರಿ ಡೇ. ಈಸ್ ಅವರ್ ಐಡಲ್. ದೇರ್ ಆರ್ ಮೆನಿ ಮುಸ್ಲಿಮ್ಸ್ ಫಿಗರ್ in our country whom an ordinary Indian worships every day. ಆದರೆ ಬಾಬರ್ನ ನಮಗೆ ವರ್ಷಿಪ್ ಮಾಡೋಕೆ ಹೇಳಬೇಡಿ, ಅವನು ಆಕ್ರಮಣಕಾರಿಯಾಗಿದ್ದ. ನೋಡಿ, ಅಜ್ಮಲ್ ಸಾಬ್ ಏನಿದ್ದಾರೆ ಅವರೊಂದು ಒಳ್ಳೆ ಮಾತನ್ನ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಮೋದಿಯವರು ಬಯಸೋದೇನೆಂದರೆ ದೇಶದ ಮುಸಲ್ಮಾನರು ವೋಟ್ ಹಾಕಿ BJPಗೆ ಸಪೋರ್ಟ್ ಕೊಡಲಿ ಅಂತ. ಆದರೆ ಹಿಮಂತ ಮತ್ತು ಯೋಗಿ ಆದಿತ್ಯನಾಥ್ ಇಬ್ಬರು ಮುಸಲ್ಮಾನರನ್ನ ದೂರ ಮಾಡ್ತಾರೆ ಅಂತ. ಇನ್ ಮೈ ಕೇಸ್ ನಾನೇನು ಮಾಡ್ತಾ ಇದ್ದೀನಿ, 10 ವರ್ಷದ ನಂತರ ನೋಡಿ, 15 ಅಥವಾ 20 ವರ್ಷದ ನಂತರ ನೋಡಿ, ಆ ಟಸ್ಸಲ್ ಏನು ಇದೆಯೋ. ಬಟ್ ಒಂದು ಸಮಯ ಬರುತ್ತೆ, ಆಗ ಮುಸ್ಲಿಮರು ಕೇವಲ BJPಗೆ ವೋಟ್ ಹಾಕ್ತಾರೆ. ಯಾರಿಲ್ಲ ಅಂದ್ರೂ ಮುಸ್ಲಿಂ ಮಹಿಳೆಯರಂತೂ ಹಾಕ್ತಾರೆ. ಮುಸ್ಲಿಂ ಮಹಿಳೆಯರು ಬೇರೆ ಯಾರಿಗೂ ವೋಟ್ ಮಾಡೋದಿಲ್ಲ. ಲೆಟ್ ದಿಸ್ ಬ್ಯಾಟಲ್ ಕಂಟಿನ್ಯೂ ಫಾರ್ 20 years. ಒಂದು ಸಲ ನೀವು ಮುಸ್ಲಿಂ ಮಹಿಳೆಯರಿಗೆ ಅವರ ಸ್ವಾಧೀನತೆಯನ್ನು ತಂದು ಕೊಟ್ಬಿಡಿ. ತಲಾಖಿಂದ ಮುಕ್ತಿ, ಪೊಲಿಗೇಮಿಯಿಂದ ಮುಕ್ತಿ, ಓದೋದಕ್ಕೆ ಅಧಿಕಾರ, ಈ ಎಲ್ಲ ಇಕೋಸಿಸ್ಟಮ್ ಅನ್ನ ನೀವು ಅವ್ರಿಗೆ ಕೊಟ್ಬಿಡಿ. BJPಯ ಕೋರ್ ವೋಟ್ ಬ್ಯಾಂಕ್ ಮುಸ್ಲಿಂ ಮಹಿಳೆಯರೇ ಆಗಿರ್ತಾರೆ. ಅವಾಗ ಹಿಮಂತ ಬಿಸ್ವಾ ಶರ್ಮಾ ಮತ್ತೆ ಯೋಗಿ ಆದಿತ್ಯನಾಥ್ ಏನಿದ್ದಾರೆ, ಇವರಿಬ್ರು ಏನ್ ಅನ್ಕೊಂಡಿದ್ದಾರೆ, ತಮ್ಮನ್ನ ತಾವು ದೊಡ್ಡ ಹಿಂದೂ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಾನಂತೂ ಒಂದೇ ಮಾತನ್ನ ಹೇಳ್ತೀನಿ, ಯೋಗಿಜಿಯವರು ತುಂಬಾ ದೊಡ್ಡ ನಾಯಕರಾಗಿದ್ದಾರೆ. ಅವ್ರ ಜೊತೆ ನಾನು ಕಂಪೇರ್ ಕೂಡ ಮಾಡಬೇಡಿ. ನಾವು ಪುಟ್ಟ ಪ್ರದೇಶದಿಂದ ಬಂದವರು. ಎಲ್ಲಿಯ UP, ಎಲ್ಲಿಯ ಅಸ್ಸಾಂ ಹೇಳಿ? ಇದು ಆಪಲ್ ಮತ್ತು ಆರೆಂಜ್ನ ಕಂಪೇರ್ ಮಾಡಿದಾಗ ಆಗತ್ತೆ. ಈ ಕಂಪ್ಯಾರಿಸನ್ ಸರಿ ಇರಲ್ಲ, ಬಿಟ್ಬಿಡಿ. ಆದರೆ ಅಸ್ಸಾಂನಲ್ಲಿ ನಾನೇನೋ ಒಂದು ಕೆಲಸ ಮಾಡಬೇಕು ಅಂತಿದ್ದೀನಿ. ನಾನು ಅದನ್ನು ಮಾಡ್ತೀನಿ. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವ್ರ ಮೇಲೆ ಇನ್ನಷ್ಟು ಆರೋಪಗಳು ಮತ್ತು ಪ್ರಶ್ನೆಗಳು. ಅವ್ರು ಹೇಳಿದ್ರು, ನಾನು ಹಿಮಂತ ಅವ್ರಿಗೆ ಹೇಳಿದೆ ನೀವು ಡೆಲ್ಲಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ. ನಾನು ನನ್ನ ಕಾರ್ನಲ್ಲೇ ನಿಮ್ಮನ್ನ ಊರೆಲ್ಲ ಸುತ್ತಿಸ್ತೀನಿ. ಕಾರ್ನಲ್ಲ, ಅವ್ರು ಮೊದಲಿಗೆ ಹೇಳಿದ್ದು ಮನೆಯಲ್ಲಿ ಊಟ ಮಾಡಿಸ್ತೀನಿ ಅಂತ, ಆಮೇಲೆ ಕಾರಲ್ಲಿ ಕೂರಿಸ್ತೀನಿ ಅಂತ. ಸೊ ಐ ಆಮ್ ವೇಟಿಂಗ್ ಬಿಕಾಸ್ ಐ ವಾಂಟ್ ಟು ಸಿ ಹಿಸ್ ಬಿಗ್ ಮ್ಯಾನ್ಷನ್ ಫಾಸ್ಟ್.
ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ಇವರು ವಿರೋಧಿಗಳ ಅಪಮಾನ ಮಾಡ್ತಾರೆ ಅನ್ನೋ ಆರೋಪವಿದೆ. ಈಗ ನಿಮ್ಮ ಟ್ವೀಟ್ಗಳನ್ನ ನೋಡಿದ್ರೆ ರಾಹುಲ್ ಗಾಂಧಿ ಬಗ್ಗೆ ನೀವು ಹೇಳ್ತೀರಾ ಇವರು ಸದ್ದಾಂ ಹುಸೇನ್ ತರ ಕಾಣ್ತಾರೆ ಅಂತ. ಅದನ್ನೆಲ್ಲ ನಾನು ನೋಡ್ತಾನೆ ಇದ್ದೆ. ಅಟ್ ದಟ್ ಟೈಮ್ ನಾನೇ ಹೇಳ್ತಾ ಇದ್ದೆ ರಾಹುಲ್ ಅವರಿಗೆ, ನಿಮ್ಮ ಫೇಸ್ ಏನಿದೆ ಈಸ್ ಮಚ್ ಬೆಟರ್ ದ್ಯಾನ್ ಮೆನಿ ಆಫ್ ಅಸ್. ಯು ಲುಕ್ ಸೋ ಗುಡ್. ಯಾಕೆ ಈ ಗಡ್ಡ ಗಿಡ್ಡೆಲ್ಲ ಬೆಳೆಸಿಟ್ಟಿದ್ದೀರಾ? ತೆಗೆದ್ಬಿಡಿ, ಚೆನ್ನಾಗಿ ಕಾಣ್ತೀರಿ ಅಂತಂದೆ. ನಾನು ಬರೀ ಇಷ್ಟನ್ನೇ ತಾನೇ ಹೇಳಿದ್ದು. ಕೆಲವು ಸಲ ಅವ್ರ ಫೇಸು ಅಮೂಲ್ ಬೇಬಿ ತರ ಕಾಣುತ್ತೆ ಅಂತ ಹೇಳ್ತೀರಿ. ಅದು ಕೂಡ ನಿಜಾನೇ. ಅಮೂಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಫೇಸ್ ಇದೆಯೋ ಇವ್ರ ಫೇಸಿಗೂ ಹೋಲಿಕೆ ಆಗತ್ತಲ್ವಾ? ಅದ್ರಲ್ಲಿ ನಾನೇನ್ ಮಾಡಕ್ಕಾಗತ್ತೆ? ಬಹುಶಃ ನಮ್ಮ ಮುಖನೂ ಯಾರ ಮುಖ ಜೊತೆನೂ ಹೋಲಿಕೆ ಆಗ್ಬಹುದು. ಆದ್ರೆ ಇದು ಡಿಸ್ರೆಸ್ಪೆಕ್ಟ್ ಅಂತ ಅನ್ಸಲ್ವಾ? ಯಾಕಂದ್ರೆ ಒಂದ್ಸಲ ನೀವು ಕೇಳಿದ್ರಿ ನಿಮ್ಮ ತಂದೆ ಯಾರು ಅಂತ ಪ್ರೂಫ್ ತೋರಿಸಿ ಅಂತ. ನಾನ್ ಬರೀ ಇಷ್ಟನ್ನೇ ಹೇಳಿದ್ದು. ಏನಿ ಸರ್ಜಿಕಲ್ ಸ್ಟ್ರೈಕ್ ಆರ್ಮಿ ಮಾಡಿದ್ದ, ಆರ್ಮಿನ ನೀವು ಪ್ರೂಫ್ ಅಂತ ಅನ್ಕೋಬೇಡಿ. ಬಿಕಾಸ್ ವಿ ಆರ್ ನಾಟ್ ಆಸ್ಕಿಂಗ್ ಎನಿ ಪ್ರೂಫ್ ಫ್ರಮ್ ಯು. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿದೆ, ರಿಲೇಟೆಡ್ ಟು ದ ಸ್ಯಾಕ್ರಿಫೈಸ್ ಆಫ್ ಆರ್ಮೀಸ್ ಹೂ ಆರ್ ಫೈಟಿಂಗ್ ಫಾರ್ ಅಸ್ ಇನ್ ದ ಬಾರ್ಡರ್ಸ್. ಇಫ್ ಈ ಸ್ಟೇಟ್ಮೆಂಟ್ನ ನೀವು ಒಂದು ಪ್ಯಾರಾಗ್ರಾಫ್ನ ಡಿಲೀಟ್ ಮಾಡ್ತೀರಾ ಮತ್ತೆ ಎರಡನೇ ಪ್ಯಾರಾಗ್ರಾಫ್ನ ಹೈಲೈಟ್ ಮಾಡ್ತೀರಾ, ಅದು ತಪ್ಪಲ್ವಾ ಹೇಳಿ? ಆದ್ರೆ ಪೂರ್ತಿ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಯಾರಿಗಾದ್ರೂ ಈ ರೀತಿ ಕೇಳ್ಬೋದಾ? ಪ್ರೂಫ್ ತೋರಿಸಿ ನಿಮ್ಮ. ಸರಿಯಾಗಿ ಇದೆ. ನಾನು ಅವ್ರಿಗೆ ಇದನ್ನೇ ಹೇಳ್ತಾ ಇದ್ದೀನಿ, ದಟ್ ಐ ಆಮ್ ನಾಟ್ ಆಸ್ಕಿಂಗ್. ನಾನು ಅವ್ರಿಗೆ ಹೇಳಲಿಲ್ಲ ಕೊಡಿ ಅಂತ. ನಾನು ಹೇಳ್ದೆ ನೀವು ಆರ್ಮಿಯವ್ರ ಹತ್ರ ಪ್ರೂಫ್ ಕೇಳಬೇಡಿ ಅಂತ. ರಾಹುಲ್ ಜಿ ಶುಡ್ ಅಕ್ಸೆಪ್ಟ್ ದಟ್ ದೇರ್ ವಾಸ್ ಎ ಸರ್ಜಿಕಲ್ ಸ್ಟ್ರೈಕ್. ಇಂಡಿಯನ್ ಆರ್ಮಿ has completely demoralized Pakistan. The way we don't ask for the proof of everything, you also don't ask proof from army. ಈ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪು ಎಲ್ಲಿದೆ ಹೇಳಿ? ಇಷ್ಟೇ ಅಲ್ಲ, ಅವರು ಈಗ ಭಾರತ ಜೋಡೋ ಯಾತ್ರೆ ಏನ್ ಮಾಡಿದ್ರು ಅದರಲ್ಲಿ ಸಫಲತೆಯನ್ನು ಕಂಡ್ರು. ನೀವು ಹೇಳಿದ್ರಿ ಅವ್ರು ಪಾಕಿಸ್ತಾನಕ್ಕೆ ಹೋಗಿ ಯಾತ್ರೆ ಮಾಡಲೇಬೇಕು. ಯಾಕಂದ್ರೆ ಭಾರತ ಎಲ್ಲಿ ತುಂಡಾಗಿದೆ ಹೇಳಿ? ಇಲ್ಲ, ಈಗ ನೀವು ನನ್ನೇ ಕೇಳಿ. 1947 ಇಂಡಿಯಾ ಭಾಗ ಆಯಿತು ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಹಾಗಾದ್ರೆ ಯಾರಿಗಾದ್ರೂ ಭಾರತ್ ಜೋಡೋ ಯಾತ್ರೆ ಮಾಡಬೇಕು ಅಂತಂದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗಿ ತಾನೇ ಮಾಡಬೇಕು. ಇಂಡಿಯಾದಲ್ಲಿ ಯಾಕೆ ಮಾಡಬೇಕು ಹೇಳಿ? ಬಿಕಾಸ್ ಇಂಡಿಯಾ ಇಸ್ ಯುನೈಟೆಡ್. ಇಲ್ಲ, ನೀವು ಮಾಡಲೇಬೇಕು ಅಂತಂದ್ರೆ ಇದನ್ನ ನಾಗಾಲ್ಯಾಂಡಲ್ಲಿ ಮಾಡಿ. ಯಾಕಂದ್ರೆ ಅಲ್ಲಿ ಡಿಮಾಂಡ್ ಇದೆ ಈ ಸಾವರೆಂಟಿಗೋಸ್ಕರ ಅಲ್ಪ ಸ್ವಲ್ಪ. ಅಸ್ಸಾಮಲ್ಲಿ ಮಾಡಿ, ಅಲ್ಲಿ ಕೂಡ ಅಲ್ಫಾ ಸಾವರೆಂಟಿ ಡಿಮಾಂಡ್ ಮಾಡ್ತಾ ಇದೆ. ಆದರೆ ಸೌತ್ ಇಂಡಿಯನ್ ಜನಗಳು ಯಾವತ್ತೂ ಸಾವರೆಂಟಿ ಡಿಮಾಂಡ್ ಮಾಡ್ತಾ ಇಲ್ಲ. ಮತ್ತೆ ನೀವು ಇಲ್ಲಾಕೆ ಮಾಡ್ತಾ ಇದ್ದೀರಾ? ನಿಮಗೆ ರಾಹುಲ್ ಗಾಂಧಿಯಿಂದ ಏನು ಪ್ರಾಬ್ಲಮ್ ಆಗಿದೆ? ನನಗೇನು ಪ್ರಾಬ್ಲಮ್ ಇರುತ್ತೆ? ಅವರಿಗೆ ಮೋದಿಜಿ ಜೊತೆ ಪ್ರಾಬ್ಲಮ್ ಇದೆ. ಮೊದಲು ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ ಹೌಸ್ನ ಯಾಕೆ ಮಾಡಿದ್ರಿ, ಇಷ್ಟೊಂದು ದುಡ್ಡನ್ನ ಯಾಕೆ ಖರ್ಚು ಮಾಡಿದ್ರಿ ಅಂತ. ನಾವು ದ ಪಾರ್ಲಿಮೆಂಟ್ ಹೌಸ್ ಇಸ್ ಡನ್. ಈಗ ಕೇಳ್ತಾರೆ ಮೋದಿಜಿ ನೀವ್ಯಾಕೆ ಅದನ್ನ ಇನಾಗ್ರೇಟ್ ಮಾಡ್ತಿದ್ದೀರಿ ಅಂತ. ಈಗ ರಾಹುಲ್ ಜಿ ಅವರು ಉತ್ತರ ಕೊಡಬೇಕು, ನಿಮಗೆ ಮೋದಿಜಿ ಅವ್ರ ಜೊತೆ ಪ್ರಾಬ್ಲಮ್ ಏನಿದೆಯಾ ಅಂತ. ಮೋದಿಜಿಯವರ ಮಾತುಗಳನ್ನ ದೇಶದ ಜನತೆಗಳಂತೂ ತುಂಬಾನೇ ಕೇಳಿದ್ದಾರೆ. ನೀವೇ ನೋಡಿ, ನೀವು ಪ್ರಿಯಾಂಕ್ ಅವ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಅದರ ಅಗತ್ಯನೇ ಇಲ್ಲ ಬಿಡಿ. ಆಮೇಲೆ ಅವ್ರು ಹೇಳಿದ್ರು ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ನೋಡಿ ಕಲಿಬೇಕಂತ. ಏನ್ ಕಲಿಬೇಕಾಗಿದೆ ಅಂತೆ? ಯಾವುದನ್ನ ಕಲಿಬೇಕಾಗಿದೆ ಅಂತ? ಏನ್ ತಲೆ ಕೆಟ್ಟೋಗೋ ಮಾತುಗಳನ್ನ ಆಡ್ತೀರಾ ನೀವು? ನೀವು ಒಂದು ಮಾತನ್ನ ತೋರಿಸಿ ಯಾವ್ದನ್ನ ನಾನು ಕಲಿಬೇಕು ಅವರಿಂದ ಅಂತ. ಯಾವ್ದಾದ್ರು ಡಿಬೇಟಿಂಗ್ ಕಾಂಪಿಟೇಷನ್ ಅಲ್ಲಿ ಅವ್ರೇನ್ ಗೋಲ್ಡ್ ಮೆಡಲಿಸ್ಟ್ ಹೇಳಿ? ಅಲ್ಲ, ಅವ್ರು ಹೇಳಿದ್ರು ಅವರು ತಪಸ್ವಿ ಅಂತ. ಯಾವ ತರ ತಪಸ್ವಿ ಅಂತ ಅವರು? ಒಂದ್ ವೇಳೆ ನಾನು ಅಮೇಠಿಯಲ್ಲಿ 1996ರಲ್ಲಿ ಜಾಲುಬರಿಯಲ್ಲಿ ನಾನು ಚುನಾವಣೆ ಸೋತೆ. 2001 ತನಕ ಎಲ್ಲಿ ತನಕ ನಾನು ಗೆಲ್ಲಿಲ್ವೋ ಅಲ್ಲಿ ತನಕ ನಾನಲ್ಲಿ ತಪಸ್ಸು ಮಾಡ್ಕೊಂಡೇ ಕೂತಿದ್ದೆ. ನೀವು ಅಮೇಠಿಯಿಂದ ಯಾಕೆ ಓಡೋದ್ರಿ ಕೇರಳಕ್ಕೆ? ನೀವು ಓಡಿಸಿದ್ರ ಅವ್ರನ್ನ? ಯಾಕೆ ಓಡೋದ್ರು ಹೇಳಿ? ಅವರು ನಿಮಗೆ ಅಮೇಠಿ ಜನ ನಿಮ್ಮ ಅಪ್ಪನನ್ನ MP ಆಗಿ ಮಾಡಿದ್ರು, ನಿಮ್ಮನ್ನು ಕೂಡ MP-ನಾಗಿ ಮಾಡಿದ್ರು. ಕೇವಲ ಒಂದು ಸಲ ಸೋತಿದ್ದಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡ್ರ ಅಮೇಠಿಯ ಜನಗಳ ಮೇಲೆ? ಇವರ್ ನೋಟೆ ನಿಮ್ಮಿಂದ ಏನು ಕಲಿಬೇಕಾಗಿದೆ? ಮತ್ತೆ ಯಾಕೆ ಕಲಿಬೇಕು ನಿಮ್ಮಿಂದ ಹೇಳಿ? ಒಂದ್ ವೇಳೆ ನೀವು ಸೋತ್ ಮೇಲೆ ಕೂಡ ಅಮೇಠಿಗೆ ತಿಂಗಳಿಗೆ ಒಂದ್ಸಲ ಹೋಗ್ತಾ ಇದ್ದಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್ ಲರ್ನ್ ಫ್ರಮ್ ರಾಹುಲ್ ಗಾಂಧಿ. ಏನ್ ವಿಷಯ ಕಲಿಬೇಕು? ಆ ವ್ಯಕ್ತಿಯಲ್ಲಿ ಏನಿದೆ? ಲಂಡನ್ ಅಲ್ಲಿ ದೇಶದ ಗೌರವನ ಹಾಳು ಮಾಡಿದ್ರು, ಅದನ್ನ ಕಲಿಬೇಕಾ? ಏನೇನು ಕಲಿಬೇಕು ಸರ್ ನೀವೇ ಹೇಳಿ? ಮೋದಿಜಿ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮುತ್ತು ಕೊಡೋದಕ್ಕೆ ನೋಡಿದ್ರಲ್ಲ, ಅದನ್ನ ಕಲಿಬೇಕಾ?
ಇಲ್ಲ ಪ್ರಿಯಾಂಕ್ ಅವ್ರು ಹೇಳಿದ್ದೇನೆಂದ್ರೆ ಮೋದಿ ಅವ್ರನ್ನ ನೋಡಿ ಅವ್ರು ಹೇಗೆ ಹೆದರ್ಕೊಳ್ಳೋದಿಲ್ವೋ ಅದನ್ನ ನೋಡಿ ಕಲಿಬೇಕಂತೆ. ಹೆದರ್ಕೋತಾ ಇಲ್ವಾ? ಮೋದಿಜಿಗೆ ಹೆದರ್ಕೋತಾ ಇಲ್ವಾ? ಹೆದರ್ಕೋಬೇಕಾಗಿಲ್ಲ, ಕಾನೂನಿಗಾದ್ರೂ ಹೆದರ್ಕೋಬೇಕಲ್ವಾ? ನಿಮ್ಮನ್ನ MP ಸ್ಥಾನದಿಂದ ಡಿಸ್ಕ್ವಾಲಿಫೈ ಮಾಡಿದ್ದು ಕಾನೂನು, ಮತ್ತೆ ಕಾನೂನಿಗೆ ಯಾಕೆ ಬೈತಾ ಇದ್ದೀರಾ ನೀವು? ನೀವು ಅವರ MP-ಶಿಪ್ ನ ಕಿತ್ಕೊಂಡ್ರಿ, ಅವ್ರ ಮನೆನ ತಗೊಂಡ್ರಿ. ಈಗ ಪಾಪ ಏನ್ ಮಾಡ್ತಾರೆ? ರಜತ್ಜಿ, ನೀವೇ ಹೇಳಿ, ಈಗ ರಾಹುಲ್ ಜಿ ಅವರು ಬರುವ ಮೊದ್ಲೇ ಯಾರದ್ದು MP-ಶಿಪ್ ಹೋಗಿರ್ಲಿಲ್ವಾ? ಕಾಂಗ್ರೆಸ್ ಇಂದನೇ 20 MLA MP ಸೀಟ್ ಹೋಗಿತ್ತು. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಕೂಡ. ಏನಂದ್ರೆ ನೀವು ಡಿಸ್ಕ್ವಾಲಿಫೈ ಆದ್ರೆ ಸಂಜೆಗೆನೆ ನಿಮ್ಮ MP-ಶಿಪ್ ಕೊನೆಗೊಳ್ಳುತ್ತೆ ಅಂತ. ದೆನ್ ವೈ ಆರ್ ಯು ಡಿಸ್ರೆಸ್ಪೆಕ್ಟಿಂಗ್ ದ ಹಾನರಬಲ್ ಜಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್? ನೀವು ಪ್ರತಿ ಸಾರಿ ಹೇಳ್ತೀರಾ ಇದನ್ನೆಲ್ಲ ಮಾಡಿದ್ದು ಮೋದಿಜಿ ಅವರಂತ. ಜಸ್ಟಿಸ್ ಪಟ್ನಾಯಕ್ ಅವರು ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿದ್ದು. ಇದನ್ನ ಹೇಳೋದಕ್ಕೆ ನಿಮ್ಮ ಹತ್ರ ಯಾಕೆ ಧೈರ್ಯ ಇಲ್ಲ ಹೇಳಿ? ಅವ್ರು ಏನು ಅಂತ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ರು ನೀವು ಬೇಕಾದ್ರೆ ನನ್ನ MP-ಶಿಪ್ ನ ಕಿತ್ಕೊಳ್ಳಿ, ನೀವು ಬೇಕಾದ್ರೆ ನನ್ನ ಮೈಕ್ನು ಆಫ್ ಮಾಡಿ, ನೀವು ನನ್ನ ಮನೆಯಿಂದ ಖಾಲಿ ಮಾಡಿಸಿದ್ರು ನಾನು ಅದಾನಿ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ಅಂತ. ಎಲ್ಲಿ ಹೇಳ್ತಿದ್ದಾರೆ ಇವತ್ತವರು? ಯಾವ ದಿನ ಶರದ್ ಪವಾರ್ ಮನೆಗೆ ಅದಾನಿ ಅವರು ಹೋದ್ರು ಅವತ್ತಿಂದ ಅದಾನಿ ಬಗ್ಗೆ ರಾಹುಲ್ ಅವರು ಏನು ಮಾತಾಡ್ತಾನೆ ಇಲ್ವಲ್ಲ? ಇವತ್ತು ಶರದ್ ಪವಾರ್ ಅವರ ಮನೆಗೆ ಗೌತಮ್ ಅದಾನಿ ಅವರು ಹೋಗ್ತಾರೆ. ಈಗ ಶರದ್ ಪವಾರ್ ವಿರುದ್ಧ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾ ಇದ್ದಾರಾ? ಯಾವಾಗ ಅಶೋಕ್ ಗೆಹ್ಲೋಟ್ ಅವರ ಮನೆಗೆ ಅದಾನಿ ಅವರು ಹೋಗ್ತಾರೋ ರಾಹುಲ್ ಜಿ ಅಶೋಕ್ ಗೆಹ್ಲೋಟ್ ವಿರುದ್ಧ ಟ್ವೀಟ್ ಮಾಡಿದ್ರ? ನೀವ್ಯಾಕೆ ಅಶೋಕ್ ಗೆಹ್ಲೋಟ್ ಅವ್ರನ್ನ ಸೀಟ್ ಖಾಲಿ ಮಾಡ್ಸೋಕ್ ಹೇಳ್ತೀರಾ? ನೋಡಿ, ಹಜರತ್ ಮೊಹಮ್ಮದಿಂದ ಕಲ್ತ್ರೆ ಸರಿಯಾಗಿರುತ್ತೆ. ನಿಮ್ಗೆ ಮಿಠಾಯಿನ ತಿನ್ಬೇಡ ಅಂತ ಹೇಳೋದಕ್ಕೂ ಮೊದಲೇ ಹೀ ಲೀವ್ಸ್ ಹಿಸ್ ಹ್ಯಾಬಿಟ್ ಆಫ್ ಟೇಕಿಂಗ್ ಸ್ವೀಟ್ಸ್. ಸೊ ನೀವು ಅದಾನಿ ಅವ್ರನ್ನ ಕ್ರಿಟಿಸೈಸ್ ಮಾಡೋ ಮುಂಚೆನೆ ಅಶೋಕ್ ಗೆಹ್ಲೋಟ್ ಅವರ ಕುರ್ಚಿನ ಖಾಲಿ ಮಾಡಿಸಿ, ನೀವು ಅದಾನಿ ಬಗ್ಗೆ ಏನೇನೋ ಮಾತಾಡೋಕ್ಕೂ ಮುಂಚೆನೆ ಶರದ್ ಪವಾರ್ ಜೊತೆಗಿನ ನಿಮ್ಮ ಸಂಬಂಧ ಏನಿದೆಯೋ ಅದನ್ನ ಮುಗಿಸಿ ಆಮೇಲೆ ಮಾತಾಡಿ. ಯು ಮಸ್ಟ್ ಲೀವ್ ಬೈ ಎಕ್ಸಾಂಪಲ್. ಆದ್ರೆ ನೀವು ಕೂಡ ಬರೀ ರಾಹುಲ್ ಅಲ್ಲ, ಅವ್ರ ಸುತ್ತಮುತ್ತ ಎಷ್ಟು ಜನ ಇದ್ದಾರೋ ಅವ್ರಿಗೂ ಕೂಡ ಪವನ್ ಖೇರಾನ ಅವರು ಸ್ಪೋಕ್ಸ್ ಪರ್ಸನ್ ಆಗಿ ಮಾಡ್ತಾರೆ. ಆದ್ರೆ ನೀವು ಅವ್ರನ್ನ ಅಸ್ಸಾಂ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಾ. ಈಗ ನಾನು ಏನಾದರೂ ಕಾನೂನನ್ನು ಬಿಟ್ಟು ಕೆಲಸ ಮಾಡಿದ್ದಿದ್ರೆ ಪೊಲೀಸ್ನವರು ನನ್ನ ಹತ್ರನೂ ಬರ್ತಾರೆ. ಪೊಲೀಸ್ನವ್ರು ಎಲ್ರಿಗೂ ಒಂದೇ. ಕೇವಲ ಯೂತ್ ಕಾಂಗ್ರೆಸ್ನವ್ರ ಹತ್ರನೇ ಹೋಗ್ತಾರಾ? ಶ್ರೀನಿವಾಸ್ ಅವ್ರ ಪ್ರೆಸಿಡೆಂಟ್ ಅಲ್ವಾ? ನಮ್ಮನೆಗೆ ಎಷ್ಟೊಂದು ಪೊಲೀಸ್ನವರು ಬರ್ತಾರೆ? ನಾನೇನು 10 ಕರೆದು ಏನಾದ್ರು ಮಾಡ್ತೀನೇನು? ನಮಗೆ ಫ್ರಮ್ 1917 ನಾವು ಅಸ್ಸಾಂ ಎಜುಕೇಶನ್ ಮಾಡಿದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ಏನಿಲ್ಲ ಅಂದ್ರೂ ಮನೆಯಲ್ಲಿ ಪೊಲೀಸ್ನವ್ರ ಜೊತೆ ಒಳ್ಳೆ ಸಂಬಂಧ, ಮಾತುಕತೆ, ಪ್ರಸಾದಗಳ ಬಟವಾಡಣೆ ಕೂಡ ಆಗಿ ಹೋಗಿದೆ. ಸ್ಕೂಲಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ನಾವು ಯಾವತ್ತೂ 10 ಕರೆದು ಮಾಡಿಲ್ಲ. ಆದ್ರೆ ಅಸ್ಸಾಂ ಪೊಲೀಸರು ಯಾರು ಪವನ್ ಕೆರಾಜಿ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ, ನೀವು ಅದಕ್ಕೆ ಜಗಳ ಯಾಕೆ ಆಡ್ತೀರಾ? ಯು ಶುಡ್ ಸರೆಂಡರ್ ಟು ದ ಪೊಲೀಸ್. ಕೋರ್ಟ್ ಇದೆಯಲ್ಲ ನಿಮಗೆ ಬೇಲ್ ಕೊಡೋದಕ್ಕೋಸ್ಕರ. ನೀವು ಎಲ್ರ ಬಗ್ಗೆನೂ ಮಾತಾಡ್ತೀರಾ. ಕೇಜ್ರಿವಾಲ್ ಅವ್ರಿಗೆ ಹೇಳಿದ್ರಿ ಅಸ್ಸಾಮಿಗೆ ಬಂದರೆ ಜೈಲ್ ಕಳಿಸ್ಬಿಡ್ತೀನಿ ಅಂತ. ನಾನು ಅವ್ರಿಗೆ ಹೇಳಿದ್ದು, ನೀವು ನನ್ನ ಬಗ್ಗೆ ಅಸೆಂಬ್ಲಿಯಲ್ಲಿ ಏನ್ ಹೇಳಿದ್ರು ಅದನ್ನ ನೀವು ಅಸ್ಸಾಮಿಗೆ ಬಂದು ಹೇಳಿದ್ರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ. ನಾನು ಜೈಲಿಗೆ ಕಳಿಸೋ ವಿಷಯ ಮಾತೇ ಆಡಿಲ್ಲ. ನಾನು ಹೇಳಿದ್ದು ಕೇಸ್ ಹಾಕ್ತೀನಿ ಅಂತ. ಅವ್ರು ಹೇಳಿದ್ರು ಎಲ್ಲಿ ಹಾಕೋದು? ನಾನು ಹೇಳಿದ್ದು ಪೊಲೀಸ್ ಸ್ಟೇಷನ್ ಅಲ್ಲ, ಕೇಸ್ನ ನಾನು ಕೋರ್ಟಲ್ಲಿ ಹಾಕ್ತೀನಿ ಅಂತ ಹೇಳಿದ್ದು. ಅವ್ರು ಹೇಳಿದ್ರು, ನಾನು ಹಿಮಂತ್ ಅವ್ರಿಗೆ ಹೇಳಿದೆ ನೀವು ಡೆಲ್ಲಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ. ನಾನು ನನ್ನ ಕಾರ್ನಲ್ಲೇ ನಿಮ್ಮನ್ನ ಊರೆಲ್ಲ ಸುತ್ತಿಸ್ತೀನಿ. ಅಲ್ಲ, ಕಾರ್ನಲ್ಲ. ಅವ್ರು ಮೊದ್ಲಿಗೆ ಹೇಳಿದ್ದು ಮನೆಯಲ್ಲಿ ಊಟ ಮಾಡಿಸ್ತೀನಿ ಅಂತ, ಆಮೇಲೆ ಕಾರಲ್ಲಿ ಕೂರಿಸ್ತೀನಿ ಅಂತ. ಸೊ ಐ ಆಮ್ ವೇಟಿಂಗ್ ಬಿಕಾಸ್ ಐ ವಾಂಟ್ ಟು ಸಿ ಹೀಸ್ ಬಿಗ್ ಮ್ಯಾನ್ಷನ್ ಫಾಸ್ಟ್. ನಾನು ಒಂದ್ಸಲ ಊಟ ಕೂಡ ಮಾಡ್ತೀನಿ. ಅದಾದ್ಮೇಲೆ ನಾನು ಅವ್ರ ಜೊತೆ ಅವ್ರ ಕಾರಲ್ಲಿ ದಿಲ್ಲಿ ಸೌಂದರ್ಯವನ್ನ ನೋಡೋದಕ್ಕೆ ಹೋಗ್ತೀನಿ. ನಾನು ಇದ್ರ ಬಗ್ಗೆ ಗುವಾಹಟಿಯಲ್ಲಿ ನನ್ನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇದ್ರ ಬಗ್ಗೆ ಇನ್ನೊಂದ್ಸಲ ರಿಪೀಟ್ ಕೂಡ ಮಾಡಿದ್ದೀನಿ. ಏನಂದ್ರೆ ಕೇಜ್ರಿವಾಲ್ ಇನ್ವಿಟೇಷನ್ ಲೆಟರ್ಗೆ ನಾನು ಕಾಯ್ತಾ ಇದ್ದೀನಿ, ಯಾವಾಗ ಅವ್ರು ನನ್ನ ಕರೀತಾರೋ ಅಂತ. ಯಾರಲ್ಲೂ ದಮ್ಮಿಲ್ಲ, ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮನ್ನ ಕರೆಯೋದಕ್ಕೆ ಮಾತ್ರ ದಮ್ಮಿಲ್ವಾ, ಇಲ್ಲ ಎಲ್ಲದಕ್ಕೂ ದಮ್ಮಿಲ್ವಾ? ಎಲ್ಲಿ ದಮ್ಮಿದೆ ಹೇಳಿ? ನಾನು ಇವ್ರನ್ನ ಕರಿಬೇಕು ಅಂತಂದ್ರೆ ನನ್ನ ಜೊತೆ ನನ್ನ ಫೋಟೋಗ್ರಾಫರ್ ಕೂಡ ಬಂದ್ಬಿಡ್ತಾನೆ, ಮನೆ ಫೋಟೋ ಕೂಡ ತೆಗೆದು ಬಿಡ್ತಾನೆ. ಎಲ್ಲಿ ದಮ್ಮಿದೆ ಹೇಳಿ? ಕೇಜ್ರಿವಾಲ್ಗೆ ನೀವೊಂದು ಮಾತು ಹೇಳಿದ್ರಿ, ಕವರ್ಡ್ ತರ ಮಾತಾಡಬೇಡಿ, ಗಂಡ್ಸಾಗಿದ್ರೆ ಗಂಡಸ್ ತರ ಮಾತಾಡಿ ಅಂತ. ಕರೆಕ್ಟ್ ಅಲ್ವಾ? ಒಂದು ಕೇಜ್ರಿವಾಲ್ ಜಿ ಅವರು ಒಂದು ಫೆಮಿಲಿಯರ್ ಸೀನ್ನ ಮಾಡಿಬಿಡ್ತಾರೆ. ಅವರು ಡೆಲ್ಲಿ ಅಸೆಂಬ್ಲಿನ ಕಾಲ್ ಮಾಡ್ತಾರೆ. ಅಸೆಂಬ್ಲಿ ರೂಲ್ ಏನಂತನೂ ನನಗೆ ಗೊತ್ತಿಲ್ಲ. ಅವರು ಕಾಲ್ ಮಾಡ್ತಾರೆ ಮತ್ತು ಅಲ್ಲಿ ಅವರು ಒಂದು ಮೊನೋಟೋನಸ್ ಸ್ಪೀಚ್ ಕೊಡ್ತಾರೆ, ಸೇಮ್ ವ್ಯೂಸ್ ಒಂದು. ಮತ್ತೆ ಅದೇ ಅಲ್ಲಿಂದ ಮೋದಿಜಿ ಅವರಿಗೆ ಎಷ್ಟು ಬೈಗಳನ್ನು ಕೊಡೋಕ್ಕಾಗತ್ತೋ ಅಷ್ಟನ್ನು ಕೊಟ್ಬಿಡ್ತಾರೆ. ನಾನು ಮೊದಲು ಅನ್ಕೋತಾ ಇದ್ದೆ ಇವ್ರು ಯಾಕೆ ಅಲ್ಲಿಂದನೇ ಬೈತಾರೆ ಅಂತ. ಪಬ್ಲಿಕ್ ಮೀಟಿಂಗ್, ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಇದನ್ನೆಲ್ಲ ನೀವು ಹೇಳ್ಬೋದಲ್ವಾ ಅಂತ. ನೋಡಿ, ಆವಾಗ ನನ್ನ ತಲೆಗೆ ಹೊಳಿತು, ಅಸೆಂಬ್ಲಿಲಿ ಕೂತ್ಕೊಂಡು ನೀವು ಯಾರನ್ನಾದ್ರೂ ಬೈತಾ ಇದ್ರೆ ನಿಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಹಾಕಕ್ಕಾಗಲ್ಲ. ಯು ಆರ್ ಎಂಜಾಯಿಂಗ್ ದ್ಯಾಟ್ ಪ್ರಿವಿಲೇಜ್. ಏನಂದ್ರೆ ವಿದಿನ್ ಅಸೆಂಬ್ಲಿ ನಾನು ಏನೇ ಹೇಳಿದ್ರು
ನನ್ನ ಮೇಲೆ ಯಾವುದೇ ಡಿಫಮೇಷನ್ ಕೇಸ್ನ ಹಾಕೋಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವರು ಅಸೆಂಬ್ಲಿನ ಒಂದು ಶೆಲ್ಟರ್ ಆಗಿ ಬಳಸ್ಕೊಂಡು ಅವರ ಪೊಲಿಟಿಕಲ್ ಅಪೋನೆಂಟ್ನ ಅಟ್ಯಾಕ್ ಮಾಡ್ತಾರೆ. ದಿಸ್ ಈಸ್ ದ ಸಿಂಬಲ್ ಆಫ್ ಕಾವರ್ಡ್. ಅಲ್ಲಿಂದ ನೀನು ಆಚೆ ಬಂದು, ನೀನು ಗಣಸೆ ಆಗಿದ್ರೆ ಆಚೆ ಬಂದು ಮಾತಾಡು. ವೈ ಯು ಟೇಕ್ ಶೆಲ್ಟರ್ ಆಫ್ ಪ್ರಿವಿಲೇಜ್, ಐ ಮೀನ್ ಪ್ರಿವಿಲೇಜ್ ಆಫ್ ಅಸೆಂಬ್ಲಿ? ಅಲ್ಲ, ಹೊರಗಡೆ ಮಾತಾಡ್ಬಿಟ್ರೆ ನೀವು ಕೇಸ್ ಮಾಡ್ಬಿಡ್ತೀರಲ್ಲ. ನೀವೂ ಕೇಸ್ ಮಾಡಿ. ನಾನಂತೂ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಮಾಡೋದಿಲ್ಲ, ನಾನಂತೂ ಕೋರ್ಟಲ್ಲೇ ಕೇಸ್ ಮಾಡೋದು. ನಾನು ಅವ್ರ ಮೇಲೆ ಕೇಸ್ ಮಾಡ್ದೇನೆ ಇನ್ನೇನು ಅವ್ರ ಮುಂದೆ ನಿಂತ್ಕೊಂಡು ಕೈ ಕೊಟ್ಕೊಂಡು ನಮಸ್ಕಾರ ಮಾಡಿ ಅಣ್ಣ ನನ್ನನ್ನು ತುಂಬ ಚೆನ್ನಾಗಿ ಬೈದಿದ್ರಿ ಅಂತ ಹೇಳ? ವೈ ಯು ಎಕ್ಸ್ಪೆಕ್ಟ್ ದ್ಯಾಟ್? ಹಿಮಂತ್ ಅವರೇ, ನಾನು ನಿಮಗೆ ಎಲ್ಲ ಥರದ ಪ್ರಶ್ನೆಗಳನ್ನು ಕೇಳಿದೆ. ಕಾಂಗ್ರೆಸ್ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಕೇಜ್ರಿವಾಲ್ ಬಗ್ಗೆ, ಆಮ್ ಆದ್ಮಿ ಪಾರ್ಟಿ ಬಗ್ಗೆ, ಹಿಂದುತ್ವದ ಬಗ್ಗೆ, ಕಮ್ಯುನಿಸ್ಟ್ ಬಗ್ಗೆ. ಆದರೆ ನೀವು ಯಾವುದೇ ಪ್ರಶ್ನೆಯಿಂದ ಜಾರ್ಕೊಳ್ಳೋಕೆ ಅಂತ ನೋಡಲಿಲ್ಲ, ಸೀದಾ ಸಾದಾ ಉತ್ತರವನ್ನು ಕೊಟ್ರಿ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಗೊತ್ತಾಗುತ್ತೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪ್ರದೀಪ್ ಸಿಂಗ್ ಅವರ ತೀರ್ಪು ಇವತ್ತಿನ ಮೊಕದ್ದಮೆಯಲ್ಲಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆಯನ್ನು ಹೂಡಿದ್ದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ. ಈಗ ಆಪ್ಕಿ ಅದಾಲತ್ನಲ್ಲಿ ಇಂದಿನ ಜಡ್ಜ್ ಖ್ಯಾತ ಪತ್ರಕರ್ತರು ಪ್ರದೀಪ್ ಸಿಂಗ್ ಅವರು ತೀರ್ಪನ್ನು ಕೊಡ್ತಾರೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ವಿಭಿನ್ನವಾದ ರಾಜಕಾರಣಿ. ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದ್ರು. ಬಿಜೆಪಿ ವಿಚಾರಧಾರೆಗಳನ್ನ ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರು ಅಂದ್ರೆ ಹಾಲಲ್ಲಿ ಈ ಸಕ್ಕರೆ ಕರಗೋ ಹಾಗೆ. ಅವ್ರು ಇದಕ್ಕೂ ಮುಂಚೆ ಕಾಂಗ್ರೆಸ್ ಅಲ್ಲಿ ಇದ್ರು ಅಂತ ಅನ್ಸೋದೇ ಇಲ್ಲ. ಕೆಲವು ಬಿಜೆಪಿ ಮುಖ್ಯಮಂತ್ರಿಗಳು ಹೇಗಿರ್ತಾರೆ ಅಂದ್ರೆ ಇವರು ಕಾಂಗ್ರೆಸ್ಸಿಂದ ಬಂದಿದಾರ ಅಂತ. ಜನತಂತ್ರದಲ್ಲಿ ಕೆಲವು ರಾಜಕಾರಣಿಗಳಿಗೆ ಕ್ವಾಲಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಒಬ್ಬ ರಾಜಕಾರಣಿಯಲ್ಲಿ ಈ ಎಲ್ಲಾ ಕ್ವಾಲಿಟೀಸ್ನ ನೋಡೋದು ತುಂಬಾ ಅಪರೂಪ. ಅದ್ ಹೇಗೆ ಅಂದ್ರೆ ಜನಗಳಿಗೆ ಸ್ಪಂದಿಸೋ ರೀತಿ, ಅವರ ಸ್ಪಷ್ಟವಾದ ಮತ್ತು ನಿಖರವಾದ ಮಾತುಗಳು, ಅವರ ವಿಷನರಿ ಚೆನ್ನಾಗಿರ್ಬೇಕು. ತಮ್ಮ ರಾಜ್ಯವನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗೋ ಶಕ್ತಿ, ಸ್ಟೇಟಲ್ಲಾಗ್ಲಿ ಕೇಂದ್ರದಲ್ಲಾಗ್ಲಿ ಅಲ್ಲಿ ಒಂದು ವಿಷನ್ ಇಟ್ಕೊಳ್ಳೋದು ತಮ್ಮ ಸ್ಟೇಟ್ನ ಡೆವಲಪ್ಮೆಂಟ್ ಬಗ್ಗೆ, ಮತ್ತದನ್ನ ನೆರವೇರಿಸೋ ಅಂತಹ ಕ್ಷಮತೆ, ಜೊತೆಗೆ ಪ್ರಶಂಸನೀಯವಾದ ಕೌಶಲ್ಯ. ಇವೆಲ್ಲವೂ ಹಿಮಂತ್ ಬಿಸ್ವ ಸರ್ಮಾ ಅವರ ಹತ್ರ ಸೇರ್ಕೊಂಡಿದೆ. ಆದ್ರೆ ಹಿಮಂತ್ ಬಿಸ್ವ ಸರ್ಮಾ ಅವರು ಒಂದು ಕಡೆ ಮಾತ್ರ ತುಂಬಾ ಗಮನ ಕೊಡಬೇಕಾಗಿದೆ. ಅದೇನು ಅಂತಂದ್ರೆ ಅವರು ಮಾತಾಡ್ತಾ ಅತಿ ವಾದ ಮಾಡಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಅದು ಇನ್ನೊಬ್ಬರ ಮಾತಿಗೆ ಸಿಕ್ಕಾಕೋಬಾರ್ದು. ಅದರಿಂದ ಅವರು ಹುಷಾರಾಗಿರ್ಬೇಕಾಗತ್ತೆ. ಅವರು ತುಂಬಾ ಕಮ್ಮಿ ಸಮಯದಲ್ಲಿ ನ್ಯಾಷನಲ್ ಸ್ಟ್ರಕ್ಚರ್ ಆಗಿ ಹೋಗಿದ್ದಾರೆ. ಅವರು ತಮ್ಮ ಈ ಸ್ಟ್ರಕ್ಚರ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಈ ಅದಾಲತ್ ಅವರನ್ನ ಎಲ್ಲ ಅಪವಾದಗಳಿಂದ ದೂರ ಮಾಡುತ್ತೆ, ಖಂಡಿತವಾಗ್ಲೂ ದೂರ ಮಾಡುತ್ತೆ. ಇದೇ ವಿಶ್ವಾಸ ಮತ್ತು ನಂಬಿಕೆಯ ಜೊತೆ ಹಿಮಂತ ಬಿಸ್ವಾ ಸರ್ಮಾ ಅವರು ಅಸ್ಸಾಂನ ಜನತೆಯ ಸೇವೆ ಮಾಡ್ತಾ ಇರಲಿ, ದೇಶದಲ್ಲಿ ಇವರ ಹೆಸರು ಇನ್ನಷ್ಟು ಬೆಳೆಯಲಿ, ಹಾಗೆ ರಾಜಕಾರಣದಲ್ಲಿ ತುಂಬ ಹೆಚ್ಚಿನ ಸಮಯದವರೆಗೂ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಲಿ. ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆಪ್ಕೆ ಅದಾಲತ್ನಲ್ಲಿ ಮುಂದೆ ನಿಮ್ಮ ಭೇಟಿಯಾಗೋದು ಮುಂದಿನ ವಾರ ಒಬ್ಬ ಪ್ರಮುಖ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.